ನನಗೊಬ್ಬ ವ್ಯಕ್ತಿ ಮಾತಾಡ್ತಿದ್ನಂದ್ರೆ ಅವ್ನು ವ್ಯಕ್ತಿಯಿಂದ ದೂರ ಆಗ್ಬೋದು. ಈ ಓಣಿ ಅವ್ರ ಮನೆ ಬಗ್ಗಲ್ ಬಿಟ್ಟು ಇನ್ನೊಂದು ಓಣಿಗೆ ಹೋಗಿ ಇರ್ಬೋದು. ಆದರೆ ಅವನು ಆಡಿದ ಮಾತುಗಳಿಂದ ಹೇಗೆ ಮುಕ್ತನಾಗುವುದು? ಯಾವುದೋ ಒಬ್ಬ ವ್ಯಕ್ತಿಯ ಸಾವು ನನ್ನ ಜೀವನದೊಳಗೆ ನೋವು ಕೊಡಕತ್ತೈತೆಲ್ಲ, ವ್ಯಕ್ತಿ ಇಲ್ಲ ಆದರೆ ಸಾವಿನ ಘಟನೆಯ ನೆನಹು ಮನದಲ್ಲಿದ್ದ ತಾಪ ಕೊಡಕತ್ತೈತೆಲ್ಲ, ಇದರಿಂದ ಹೇಗೆ ಮುಕ್ತನಾಗುವುದು? ಯಾವಾಗ ಈ ಮನಸ್ಸು ಹಿಂದಿನ ವಿಷಯಗಳನ್ನು ನೆನೆದು ತಾಪ ಮಾಡ್ಕೊಳ್ಳೋದು ಬಿಡ್ತೈತಿ, ದುಃಖ ಮಾಡ್ಕೊಳ್ಳೋದು ಬಿಡ್ತೈತಿ, ಚಿಂತೆ ಮಾಡೋದು ಬಿಡ್ತೈತಿ. ಇದು ಈ ದೇಶದ ಋಷಿಗಳ ಚಿಂತನೆ ಇದು. ಹೌದಲ್ಲ, ನಮಗೆಲ್ಲ ತಾಪ ಆಗಿದ್ದು ಅದಕ್ಕೆ ಅಂದ್ರೆ ಹಿಂದಿಂದ ಭಾಳ ನೆನೆಸ್ಕೊಂಡ ತಾಪ ಮಾಡ್ಕೊತೀವಿ. ಈಗೆಲ್ಲ ಒಬ್ಬ ಭಾಳ ಕಷ್ಟಪಟ್ಟು ದುಡಿದಿರ್ತಾನೆ, ಭಾಳ ಚಲೋ ಆಗಿರ್ತಾನೆ, ದೊಡ್ಡ ಮನೆ ಹಾಕಿಸಿ ಮೊದಲು ಗುಡಿಸಿಲ್ನಾಗಿರ್ತಾನೆ, ಏನು ಉಣ್ಣಕ್ಕೆ ರೊಟ್ಟಿ ಗಿಟ್ಟಿ ಏನು ಇರೋದಿಲ್ಲ, ಅಷ್ಟು ಭಿಕ್ಷೆ ಬೇಡ ಉಣ್ತಿರ್ತಾನೆ. ಈಗೆಲ್ಲ ದೊಡ್ಡ ಮನೆ ಕಟ್ಟಿಸಿ ಡೈನಿಂಗ್ ಟೇಬಲ್ ಮೇಲೆ ಹೋಳಿಗೆ ಇಟ್ಟುಕೊಂಡು ಎಲ್ಲ ಸ್ನೇಹಿತರು ಕರ್ಕೊಂಡು ಕುಂತು ಊಟ ಮಾಡ್ಬೇಕನ್ನುವಾಗ ಸ್ನೇಹಿತರಂತಾರೆ, ಏನು ಕಷ್ಟಪಟ್ಟು ಮ್ಯಾಲೆ ಬಂದೆಪ್ಪ ಅಂತ. ಇಷ್ಟಂದ್ರೆ ಸಾಕು, ಇಲ್ಲ ಮೊದಲು ಭಾಳ ತಾಪಿತ್ತು, ಹೋಳಿಗೆ ಊಟ ಐತಿ ಉಣ್ಣೋದು ಬಿಡಿಸಿ ಕಣ್ಣೀರು ತರ್ಸಕತ್ತೈತೆ. ಇಲ್ಲ ಮೊದಲು ಭಾಳ ತ್ರಾಸ ಐತೆ ನನಗೆ, ರೊಟ್ಟಿಗೆ ಸಹಿತ ಗತಿ, ಅಲ್ಲಿ ಈಗ ಹೋಳಿಗೆ ಐತಿ ಉಣ್ಣೋದು ಬಿಟ್ಟಾನ, ರೊಟ್ಟಿದ ನೆನಪು ಮಾಡಿಕೊಂಡು ತಾಪ ಮಾಡಾಕತ್ತೈತಿ. ಅಂದ್ರೆ ವಿಷಯ ವ್ಯಕ್ತಿಗಳಿಂದ ದೂರ ಆಗುವುದು ಸಹಜ ಐತಿ, ಆದರೆ ವಿಷಯದ ರಸ ಒಳಗೆ ಕುಂತು ಮನುಷ್ಯನಿಗೆ ಘಾಸಿಗೊಳಿಸ್ತೈತೆಲ್ಲ, ಇದರಿಂದ ಹೆಂಗೆ ಮುಕ್ತನಾಗುವುದು? ಇದರಿಂದ ಹೆಂಗೆ ಬಿಡುಗಡೆ ಆಗಬೇಕು? ಮನಸ್ಸು ಹಿಂದಿನದನ್ನು ನೆನೆಸಬಾರ್ದದು. ಹಿಂದಿನದನ್ನು ನೆನೆದು ತಾಪ ಮಾಡಿಕೊಳ್ಳಾರ್ದಂಗೆ ಈ ಮನಸ್ಸಿಗೆ ಏನಾದರೂ ಉಪಾಯ ಐತೇನೋ ಅಂತ ಚಿಂತನೆ ಮಾಡಿದ್ರು ಶರಣರು, ದಾರ್ಶನಿಕರು. ಆಗಿರ್ಬೋದು, ಜೀವನದೊಳಗೊಂದು ಕೆಟ್ಟದ್ದು ಮಾತಾಡಿರಬಹುದು, ಜೀವನದಲ್ಲಿ ಬಡತನ ಬಂದಿರಬಹುದು, ಜೀವನದಲ್ಲಿ ಒಮ್ಮೆ ಸೋಲಾಗಿರ್ಬೋದು, ಒಮ್ಮೆ ಕೆಟ್ಟ ಗಳಿಗೆ ಬಂದಿರಬಹುದು. ಆದರೆ ಮನಸ್ಸು ಕೆಟ್ಟದ್ದನ್ನು ನೆನಪು ಮಾಡಿಕೊಂಡು ತಾಪ ಮಾಡ್ಕೊತೈತೆಲ್ಲ, ಇದರ ಈ ನೆನಹನ್ನು ಹೆಂಗೆ ಬಿಡಿಸ್ಬೇಕು? ಇದರಿಂದ ಹೆಂಗೆ ಬಿಡಿಸೋದು? ಈಗ ನೀವು ನೋಡ್ರಿ, ಒಂದು ಆಕಳ ಖರೀದಿ ಮಾಡ್ತೀರಿ. ಈ ಓಣ್ಯಾಗ ನೀವು ಒಂದು ಆಕಳ ಯಾವ ಓಣ್ಯಾಗಿಂದ ಖರೀದಿ ಮಾಡ್ತೀರಂದ್ರೆ, ಅಚ್ಚ ಕಡೆ ಓಣಿದ ಒಂದು ಆಕಳ, ಆ ಕಡೆ ಕಾಲನಿದ ಒಂದು ಆಕಳ ಖರೀದಿ ಮಾಡಿ ನೀವು ಇಲ್ಲಿ ಕಟ್ತೀರಿ. ಹಳ್ಳ್ಯಾಗ ಖರೀದಿ ಮಾಡ್ತಾರಲ್ಲ, ಬೇರೆ ಓಣ್ಯಾಗಿಂದ ಒಂದು ಆಕಳ ಖರೀದಿ ಮಾಡ್ತಾರೆ. ಅದು ಆಕಳ ಖರೀದಿ ಮಾಡಿ ಇವ ಯಾರು ಖರೀದಿ ಮಾಡಿರ್ತಾರೆ ಅವನ ಮನ್ಯಾಗ ಕಟ್ತಾನೆ ನೀವು. ಅದು ಆಕಳ ಏನು ಮಾಡ್ತೈತಿ ಅಂದ್ರೆ, ಮೇಯಾಕೆ ಬಿಟ್ಟ ತಕ್ಷಣ ಮೇಯ್ದು ಇವನ ಮನೆಗೆ ಬರೋದಿಲ್ಲ. ಯಾವ ಖರೀದಿ ಮಾಡಿರ್ತಾನಲ್ಲ, ಯಾರ ಮನೆಯಿಂದ ಖರೀದಿ ಮಾಡಿರ್ತಾನೆ ಅವ್ರ ಮನೆಗೆ ಹೋಗ್ತಿರ್ತೈತೆ. ಅದು ಒಂದು ದಿವ್ಸ ಹೋಗ್ತೈತಿ, ಮತ್ತು ಮರುದಿವ್ಸ ಹೋಗ್ತೈತಿ, ಮತ್ತು ಮರುದಿವ್ಸ ಹೋಗ್ತೈತಿ. ಹಂಗೆ ಆಮೇಲೆ ವಾರಕ್ಕೊಮ್ಮೆ ಹೋಗಕ್ಕೆ ಶುರು ಮಾಡ್ತೈತಿ, 15 ದಿವ್ಸಕ್ಕೊಮ್ಮೆ ಹೋಗ್ತೈತಿ. ಬಿಡೋದಿಲ್ಲ ಅದು ಆಕಳು ಹೋಗೋದು. ಮತ್ತು ಇವ ಅವ್ರ ಮನೆಗೆ ಹೋಗಿ ಹೊಡ್ಕೊಂಡು ಬರ್ತಿರ್ತಾನೆ. ಆದ್ರೆ ಆಕಳ ಆ ಹಳೆ ಮನೆ ನೆನಪು ಮಾತ್ರ ಬಿಡ್ತಿರೋದಿಲ್ಲ, ಆ ಮನೆಗೆ ಹೋಗ್ತಿರ್ತೈತೆ ಅದು. ಆದ್ರೆ ಒಂದು ದಿವಸದಿಂದ ಅದು ಹೋಗೋದಿಲ್ಲ. ಎಂದು ಹೋಗೋದಿಲ್ಲ ಅಂದ್ರೆ, ಯಾವಾಗ ಈ ಆಕಳ ಒಂದು ಕರುವಿಗೆ ಈ ಕೊಟ್ಟಿಗೆಯೊಳಗೆ ಜನ್ಮ ಹಾಕ್ತೈತೆಲ್ಲ, ಅವತ್ತಿನಿಂದ ಆ ಮನೆಗೆ ಹೋಗೋದಿಲ್ಲ ಅದು. ಹಂಗೆ ಯಾವಾಗ ಮನುಷ್ಯನ ಮನಸ್ಸು ತನ್ನ ಅಂತರಂಗದೊಳಗೆ ಜ್ಞಾನ ಕರುವಿಗೆ ಜನ್ಮ ಕೊಡ್ತೈತೆಲ್ಲ, ಆವಾಗ ಹಿಂದಿನ ವಿಷಯಗಳನ್ನು ಮರಿಲಿಕ್ಕೆ ಶುರು ಮಾಡ್ತೈತೆ. ಪರಂ ದೃಷ್ಟ್ವಾ ನಿವರ್ತತೆ. ಶ್ರೇಷ್ಠವಾದಂಥ ಜ್ಞಾನ ಯಾವಾಗ ಅದಕ್ಕೆ ಎದ್ಯಾಗ ಬಂತು, ಯಾವಾಗ ಅದರ ಜನ್ಮ ತಾಳ್ತು, ಅಳುವು ದುಃಖ ಅಳುವುದರಿಂದ ಹೋಗೋದಿಲ್ಲ, ಅರಿವಿನಿಂದ ಹೋಗ್ತೈತಿ ಅನ್ನುವ ಸತ್ಯ ಅದಕ್ಕೆ ಗೊತ್ತಾಗಬೇಕಷ್ಟೆ. ಪರಂ ದೃಷ್ಟ್ವಾ ನಿವರ್ತತೆ. ಯಾವಾಗ ದುಃಖ ಹೋಗ್ತೈತಿ ಅಂದರೆ ಒಂದಿಷ್ಟು ಒಳ್ಳೆಯದನ್ನು ಈ ಮನಸ್ಸಿಗೆ ಕೊಡಬೇಕಾಗ್ತದೆ. ಇಲ್ಲೇ ಅಕ್ಕ ಇದ್ಲಿಲ್ಲ, ನಿಮ್ಮ ನೆಲದ ಮಗಳು ಅಕ್ಕ ಮಹಾದೇವಿ. ಅಕ್ಕಿ ಇವು ಎದಕ್ಕೆ ಕಳ್ತಾವೆ ಇವು ಮಂದಿ ಅಂತಿದ್ಲಕ್ಕೆ. ಈ ಲೋಕದ ಮಂದಿ ಎದಕ್ಕೆ ಕಳ್ತಾವೆ ಇವು ಒಳದ ಒಂದು 4 ವಿಷಯ ಕಳ್ತಾವ. ಎದಕ್ಕೆ ಕಳ್ತಾವಂದ್ರೆ, ನನಗಿರಾಕ ಒಂದಿಟ್ಟು ನೆರಳಿಲ್ಲ ಅಂತ ಅಳ್ತಾವ, ಒಂದಿಷ್ಟು ಇರಾಕ ನೆರಳಿಲ್ಲ ಅಂತ ಅಳ್ತಾವ, ಇಲ್ಲ ನಮಗೊಂದು ಸ್ವಲ್ಪ ಊಟಕ್ಕೆ ಸರಿಯಾಗಿ ಸಿಗುವಲ್ದಂತ ಅಳ್ತಾವ, ಇಲ್ಲ ನಮ್ಗೆ ಒಟ್ಟ ನಮ್ಮ ಸಂಬಂಧಿಕರು ಯಾರು ನಮಗೆ ಮಾತಾಡಿಸುವಲ್ರಂತ ಅಳ್ತಾವೆ. 3 ವಿಷಯ ಕಳ್ತಾವೆ ಇವು ಮಂದಿ ಅಂತ. ಅಕ್ಕ ಅಂತಾಳ, ಚನ್ನ ಮಲ್ಲಿಕಾರ್ಜುನ ದೇವ ಆನು ಪರಮ ಸುಖಿಯಾದೆ. ಸುಮ್ಮನೆ ವಿಚಾರ ಮಾಡ್ರಿ, ನಮಗೆ ಚಲೋ ಮನೆ ಐತಿ, ಹೊಲ ಅದಾವ, ಅಡಿಕೆ ತೋಟ ಅದಾವ, ಬ್ಯಾಂಕ್ ಬ್ಯಾಲೆನ್ಸ್ ಅದಾವ,
ಕೇಳೋರದಾರ. ಎಲ್ಲ ಇದ್ದೂ ನಮಗೆ ದುಃಖ ಹೋಗಿಲ್ಲ. ಒಲಿದು ಬಂದ ಪಟ್ಟದರಸಿಯ ಪದವಿಯನ್ನೇ ತ್ಯಾಗ ಮಾಡಿದ ಅಕ್ಕ, ಏನೂ ಇಲ್ಲ ದಿಗಂಬರವಾಗಿ ಹೊರಟಂಥ ಅಕ್ಕ ಅಂತಳ, ಆನು ಪರಮ ಸುಖಿಯಾದೆ. ಏನೂ ಇಲ್ಲದ ಹೆಣ್ಮಗಳು ನಾನು ಪರಮ ಸುಖಿಯಾದೆ ಅಂತಾಳ. ಎಲ್ಲ ಇರುವಂಥ ನಾವು ಆನು ಪರಮ ದುಃಖಿಯಾದೆ ಅಂತ ನಾವು ಅಂತೀವಿ. ಅಲ್ಲ, ಏನೂ ಇಲ್ಲದ ಆ ಜಿಜ್ಞಾಸುವಿನಲ್ಲಿ ಸುಖವಾಗಿರುವಂಥದ್ದೇನಿತ್ತು ಆಕೆ ಅಂತಾಳೆ. ಇವು ಅಳದ ಮೂರಕ್ಕೆ ಕಳ್ತಾವೆ ಇವು ಮಂದಿ. ಒಂದಿಟ್ಟು ನೆಳ್ಳಬೇಕಂತ ಅಳ್ತಾವ, ಒಂದಿಷ್ಟು ಪ್ರಸಾದಕ್ಕೆ ಕಳ್ತಾವ, ಇಲ್ಲಿಲ್ಲಂದ್ರೆ ನಮ್ಮ ಮನೆಯವ್ರು ಯಾರು ನಮಗೆ ಮಾತಾಡ್ಸೋದಿಲ್ಲ ಅಂತ ಅಳ್ತಾವ ಅಷ್ಟೇ. ನಾ ಯಾಕೆ ಸುಖವಾಗಿದ್ದೀನಿ ಅಂದ್ರೆ ಅಕ್ಕ ಎಷ್ಟು ಕ್ಲಿಯರ್ ಮಾಡ್ತಾಳಂದ್ರೆ, ಏನು ಹೊಟ್ಟೆ ಹಸಿತ ಯಾರೋ ಪ್ರೀತಿಯಿಂದ ಒಬ್ಬರ ಮನೆ ಮುಂದೆ ಕೇಳಿ ಒಂದಿಷ್ಟು ಊಟ ಮಾಡ್ತೀನಿ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಒಂದಿಷ್ಟು ನೀರಡಿಕೆ ಆತ, ಕೆರೆ ಹಳ್ಳ ಬಾವಿ ಹೊಳೆಗಳದವ ನೀರು ಕುಡಿತೀನಿ, ಒಂದಿಷ್ಟು ಮಲ್ಕೋಬೇಕನ್ನಿಸ್ತಾ ಶಯನಕ್ಕೆ ಹಾಳು ದೇಗುಲಗಳುಂಟು. ಮತ್ತು ಈ ಮಂದಿ ಜೊತೆಗೆ ಮಾತಾಡಕ್ಕೆ ಹೋಗ್ತೀನಿ, ಅವ್ರು ಮಾತಾಡ್ಸಕ್ಕೆ ಹೋದ್ರೆ ಮಾತಾಡ್ತೀನಿ. ಅಕಸ್ಮಾತ್ ಅವ್ರು ಮೂಗು ಮುರ್ಕೊಂಡು ಆ ಕಡೆ ಹೋದ್ರಂದ್ರೆ ಅವ್ರು ಕೂಡ ನಾ ಯಾಕೆ ಮಾತಾಡಕ್ಕೆ ಹೋಗಲಿ, ನಾನು ಈ ಜನರ ಜೊತೆ ಮಾತಾಡೋದಿಲ್ಲ, ಸಾಕ್ಷಾತ್ ಜೇವ ಚನ್ನ ಮಲ್ಲಿಕಾರ್ಜುನನೊಂದಿಗೆ ಮಾತಾಡ್ತೀನಿ, ಜನರ ಜೊತೆ ಯಾಕೆ ಮಾತಾಡಕ್ಕೆ ಹೋಗಲಿ ನಾನು. ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ದೇವನೀಯನಗುಂಟು. ಏನೂ ಇಲ್ಲಾರದ ತಾಯಿ ತಾನು ಎಷ್ಟು ಸುಖವಾಗ್ಯದಾಳ, ಎಲ್ಲ ಇದ್ದು ನಮಗೆ ಯಾಕೆ ದುಃಖ ಆಗ್ತೈತೆ ಅನ್ನುವುದೇ ಚಿಂತನೆ ಅಷ್ಟೆ. ಅದಕ್ಕೆ ಮನುಷ್ಯನಿಗೆ ದುಃಖ ಹೋಗಬೇಕಾದ್ರೆ ತಿಳ್ಕೊಳ್ಳೋದಷ್ಟೇ. ಒಂದಿಷ್ಟು ತಾವೇನು ಮಾಡಿರಲ್ಲಿ, ಒಂದಿಷ್ಟು ಜ್ಞಾನ ಬೇಕು ಮನುಷ್ಯನಿಗೆ, ಅನುಭಾವಿಗಳ ಮಾತು ಬೇಕು. ಜ್ಞಾನದ ಮಾತುಗಳಿಂದ ಈ ಮನಸ್ಸು ಏನಾಗ್ತದೆ, ತಿಳಿ 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 ಆಗಲಿಕ್ಕೆ ಶುರು ಮಾಡ್ತದೆ. ಈಗ ನೀವು ಹಿಂದೆ ಕೊರೋನಾ ಬಂದಿತ್ತು ನೋಡ್ರಿ, ಈಗೂ ಕೇಳಾಕತ್ತಾರ ಆಗಲ್ಲಿ ಅಲ್ಲೆಲ್ಲೆಲ್ಲ ಅಂಥೇಳಿ. ಈಗೇನು ಯಾರು ಹೆದರೋಲ್ಲ, ಅದಕ್ಕೆ ಅದ ಹೆದರು ಹೋಗ್ಬೇಕು ಈಗೇನು ಮೇಲೆ. ನಮಗೆ ಕೊರೋನಾ ಬರಬಾರ್ದಂತ ತಿಳ್ಕೊಂಡು ನಾವೇನು ಹಾಕ್ಕೊತಿದ್ವಿ ಹೇಳಿ, ಮಾಸ್ಕ್ ಹಾಕ್ಕೊತಿದ್ವಿ. ಅಂದ್ರೆ ಇನ್ನೊಬ್ಬರ ರೋಗ ನಮಗೆ ಹರಡಬಾರ್ದು ಅಂದರೆ ಹೆಂಗೆ ಮಾಸ್ಕ್ ಹಾಕ್ಕೊತಿದ್ವಿ, ಹಂಗೆ ಹೊರ ಜಗತ್ತಿನ ಚಿಂತೆ ದುಃಖ ನಮ್ಮ ಮನಸ್ಸಿಗೆ ಆವರಿಸಬಾರ್ದು ಅಂದ್ರೆ ಶರಣರ ಅನುಭಾವಿ ಜ್ಞಾನದ ಮಾತುಗಳು ಒಂದು ಮಾಸ್ಕ್ ಹಾಕೋಬೇಕಾಗ್ತೈತಿ ಮನುಷ್ಯನಿಗೆ, ಅದಕ್ಕೂ ಬೇಕಾಗ್ತದೆ. ದುಃಖ ತಡಿಬೇಕಾದ್ರೆ ಒಂದಿಷ್ಟು ಜ್ಞಾನದ ಮಾತುಗಳ ಅವಶ್ಯಕತೆ ಇದಾವೆ ಮನುಷ್ಯ. ಈ ಬೋಧಿಧರ್ಮ ಅಂತಿದ್ದ, ಬೋಧಿಧರ್ಮ, ಬೌದ್ಧ ಧರ್ಮದಲ್ಲಿ ಬೋಧಿಧರ್ಮ ಅಂತಿದ್ದೆ. ಬೋಧಿಧರ್ಮ ಅವ ಚೈನಾಕ್ಕೆ ಹೋದ. ಈಗ ಹೆಂಗೆ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಅವಾಗ ಸನ್ಯಾಸಿಗಳನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ರು. ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಬೋಧಿಧರ್ಮ ಚೈನಾಕ್ಕೆ ಹೋದ. ಅಲ್ಲಿ ಸನ್ಯಾಸಿಗಳೆಲ್ಲ ಅವ್ರು ನೋಡಿದ್ನೆಲ್ಲ ಭಾಳ ವೀಕ್ ಇದ್ರು, ಅವರು ಅಶಕ್ತರಿದ್ದರು. ಅವ್ರಿಗನ್ನಿಸ್ತು ಕುಂಗ್ಫು ಅಂತ ಕೇಳಿರಿಲ್ಲ, ಈಗ ನೀವು ಕರಾಟೆ ಅಂತೀರಲ್ಲ ಆ ಟೈಪ್, ಚೈನಾದೊಂದು ಮಾರ್ಷಲ್ ಆರ್ಟ್ ಅದು, ಅದಕ್ಕೆ ಕುಂಗ್ಫು ಅಂತ ಕರೀತಾರೆ. ಈ ಜಾಕಿ ಚೈನಾಗೇನು ಆಡ್ತಿದ್ರಲ್ಲ ಅದನ್ನು ಕುಂಗ್ಫು ಅಂತ ಕರೀತಾರೆ. ಬೋಧಿಧರ್ಮ ಕುಂಗ್ಫು ಕಲಿಸಿದ ಚೈನಾದ ಸನ್ಯಾಸಿಗಳಿಗೆ. ಬೋಧಿಧರ್ಮ ನಿತ್ಯ ದುಃಖಿಗಳಾಗಿ ಬಂದ ಜನರ ಸಲುವಾಗಿ ಪ್ರವಚನ ಮಾಡ್ತಿದ್ದ. ಏನು ಮಾಡ್ತಿದ್ದ, ಪ್ರವಚನ ಹೇಳ್ತಿದ್ದ. ಜನರ ದಿವಸ ಸಾಯಂಕಾಲ ಆಗ್ತಿತ್ತು, ಜನ ಪ್ರವಚನಕ್ಕೆ ಬರ್ತಿದ್ರು, ಕುಂದಿರ್ತಿದ್ರು, ಪ್ರವಚನ ಮಾಡ್ತಿದ್ದು. ಯಾರು, ಬೋಧಿಧರ್ಮ. ಆದ್ರೆ ಆಶ್ಚರ್ಯ ಏನು ಅಂದ್ರೆ, ಈಗ ನಾವು ಹೆಂಗೆ ಹೇಳ್ತೀವಿ ಹಂಗೆ ಹೇಳ್ತಿದ್ದಿಲ್ಲ. ಈಗ ನಾ ಮುಂದೆ ಹೇಳಕತ್ತೀನಿ, ನೀವು ನನ್ನ ಮುಂದೆ ಕುಂತೀರಿ, ನಿಮ್ಮ ಕಡೆ ಮುಖ ಮಾಡಿ ನಾ ಪ್ರವಚನ ಮಾಡ್ತೀನಿ. ಆದ್ರೆ ಬೋಧಿಧರ್ಮ ಹಂಗಲ್ಲ. ಅವ ಮಂದಿ ಹಿಂಗೆ ಕುಂತಿರ್ತಿದ್ರು, ಅವ್ರ ಕಡೆ ಬೆನ್ನು ಮಾಡಿ ಗ್ವಾಡಿಗೆ ಮುಖ ಮಾಡಿ ಪ್ರವಚನ ಮಾಡ್ತಿದ್ದ. ಆ ರಾಜ ಬಂದ, ಊರಿನ ರಾಜ. ಆಶ್ಚರ್ಯ ಆಯ್ತು, ಅಲ್ಲ ಎಷ್ಟು ಮಂದಿ ನಿಮ್ಮ ಪ್ರವಚನ ಕೇಳಕ್ಕೆ ಬರ್ತಾರ, ನೀವು ನೋಡಿದ್ರೆ ಅವ್ರ ಕಡೆ ಬೆನ್ನು ಮಾಡಿ ಗ್ವಾಡಿಗೆ ಪ್ರವಚನ ಹೇಳ್ತಿರಲ್ಲ ಯಾಕ? ಅವಾಗ ಬೋಧಿಧರ್ಮ ಅಂದ, ಅದಕ್ಕೆ ಹೇಳೋದು ಅಷ್ಟೇ, ಇವ್ಕೆ ಹೇಳೋದು ಅಷ್ಟೇ. ಅದನ್ನು ಬದಲಾಗಲ್ಲ, ಇವು ಬದಲಾಗಲ್ಲ. ಅದಕ್ಕೆ ಹೇಳೋದು ಅಷ್ಟೇ, ಇದಕ್ಕೆ ಹೇಳೋದು ಅಷ್ಟೇ. ಅವ ರಾಜ ಒಂದು ಚಲೋ ಪ್ರಶ್ನೆ ಮಾಡಿದ. ಹೌದು, ಕರೆಕ್ಟು. ಮತ್ತು ಗ್ವಾಡಿಗೆ ಹೇಳೋದು ಒಂದೇ, ಜನರಿಗೆ ಹೇಳೋದು ಒಂದೇ ಅಂತಿದ್ರ ಪ್ರವಚನರೇ ಯಾಕೆ ಹೇಳಕ್ಕೆ ಹೋಗ್ತೀರಿ ನೀವು? ಹೇಳಬಾರ್ದಾಗಿತ್ತಲ್ಲ. ಗ್ವಾಡಿಗೆ ಹೇಳೋದು ಒಂದೇ, ಇವ್ರಿಗೆ ಹೇಳೋದು ಒಂದೇ ಅಂತ ನಿಮ್ಮ ಮನಸ್ಸಿನಾಗಿದ್ರ ಪ್ರವಚನರೇ ಯಾಕೆ ಹೇಳಕ್ಕೆ ಹೋಗ್ತೀರಿ ನೀವು? ಅವಾಗ ಬೋಧಿಧರ್ಮ ರಾಜನಿಗೊಂದು ಮಾತು ಹೇಳ್ದ,
ಯಾಕೆ ಒಳ್ಳೆಯ ವಿಚಾರ ಹೇಳಬೇಕು, ಒಳ್ಳೆಯ ವಿಚಾರ ಕೇಳಬೇಕು, ಜ್ಞಾನದ ಮಾತು ಕೇಳಬೇಕು ಅಂದ್ರೆ ನೋಡು ಮಹಾರಾಜ, ಗ್ವಾಡಿಗೆ ಹೇಳೋದು ಜನರಿಗೆ ಹೇಳೋದು ಒಂದೇ ಅಂತ ಗೊತ್ತಿದ್ರೂ ನಾ ಪ್ರವಚನ ಹೇಳೋದು ಬಿಟ್ಟಿಲ್ಲ. ಯಾಕಂದ್ರೆ ಈಗ ನಿಮ್ಮ ಮನ್ಯಾಗ ನೀವು ರಾತ್ರಿ ಅಡುಗೆ ಮಾಡ್ತೀರಿ, ಅಡುಗೆ ಮಾಡಿದ ಪಾತ್ರೆ ಸಾಮಾನು ಇರ್ತಾವಿಲ್ಲ, ಪಾತ್ರೆ ಸಾಮಾನು ಬೆಳಿಗ್ಗೆ ಅನ್ನ ಸಾರು ಚಪಾತಿ ಇಡ್ಲಿ ನಿನ್ನೆ ಮಾಡಿದ ಪಾತ್ರೆಯೊಳಗೆ ಮಾಡ್ತಿರೋ ತೊಳೆದು ಮಾಡ್ತಿರೋ? ತೊಳೆದು ಮಾಡ್ತೀವಿಲ್ಲ. ಅದಕ್ಕೆ ಅವ ಬೋಧಿ ಧರ್ಮ ಹೇಳ್ತಾನೆ, ಹೆಂಗೆ ನಿನ್ನ ಮನೆಯೊಳಗಿನ ಪಾತ್ರೆ ದಿವಸ ತೊಳೆದು ನೀನು ಅಡುಗೆ ಮಾಡ್ತೀಯಲ್ಲ, ಮುಸುರಿ ಹತ್ತಿದ ಪಾತ್ರೆ ತೊಳೆದು ಅಡುಗೆ ಮಾಡ್ತೀಯಲ್ಲ, ಹಂಗೆ ಮನಸ್ಸು ಅನ್ನೋದು ಪ್ರತಿನಿತ್ಯ ನೂರಾರು ಕೆಟ್ಟ ವಿಷಯಗಳ ಮುಸುರಿ ಪಾತ್ರೆ ಆಗಿರ್ತೈತಿ. ಬೆಳಿಗ್ಗೆದ್ದು ಹೊರಗೆ ನಿನ್ನ ಮನೆ ಪಾತ್ರೆ ತೊಳೆದನ ನೀವು ಊಟ ಮಾಡಬೇಕು. ಹಂಗೆ ಮನಸ್ಸಿನ ಪಾತ್ರೆ ತೊಳ್ಕೊಂತ ಒಳ್ಳೆಯ ವಿಚಾರಗಳನ್ನು ಒಳಗೆ ತಗೋಬೇಕು. ಅದಕ್ಕೆ ನನ್ನ ಸಲುವಾಗಿ ನಾನು ಮಾಡೋದು ಇದನ್ನು, ಬೇರೆಯವರ ಸಲುವಾಗಿ ಅಲ್ಲ, ನನ್ನ ಸಲುವಾಗಿ ಒಳ್ಳೆಯ ವಿಚಾರಗಳನ್ನು ಕೇಳೋದು ಮನುಷ್ಯ. ಜ್ಞಾನದ ಮಾತು, ಅನುಭವಿಗಳ ಮಾತು ಅಷ್ಟು ಮುಖ್ಯ ಮನುಷ್ಯನಿಗೆ. ಚಲೋ ಮಾತು ಕೇಳ್ತಿರ್ಬೇಕು, ಜ್ಞಾನದ ಮಾತು ಕೇಳ್ತಿರ್ಬೇಕು ಮನುಷ್ಯ. ಈಗ ನೀವು ಮನೆ ಕಟ್ತೀರಿ, ಯಾಕೆ ಒಳ್ಳೆಯ ಮಾತು ಕೇಳಬೇಕ್ರಿ, ಯಾಕೆ ಅನುಭವಿಗಳ ಮಾತು ಕೇಳಬೇಕು, ಯಾಕೆ ಜ್ಞಾನದ ಮಾತು ಕೇಳಬೇಕು ಅಂದ್ರೆ, ಈಗ ನೀವು ಮನೆ ಕಟ್ತೀರಿ, ಮನೆ ಕಟ್ಟಾಕ ಮನೆ ಕಟ್ಟಿ RCC ಹಾಕ್ತೀರಿ. RCC ಹಾಕಕ್ಕೆ ACC ಸಿಮೆಂಟ್ ತಂದಿರಿ, JSW ಕಬ್ಬಣ ತಂದಿರಿ. ಅದನ್ನು ಸ್ಟ್ರಕ್ಚರಲ್ ಇಂಜಿನಿಯರ್ಗೆ, ಆರ್ಕಿಟೆಕ್ಟ್ ಇಂಜಿನಿಯರ್ನೆಲ್ಲ ಬಳಸಿರಿ. ಆದರೆ RCC ಹಾಕಿದ ಮೇಲೆ ಅದು ಕ್ರ್ಯಾಕ್ ಬರಬಾರ್ದು ಅಂದ್ರೆ ಅದಕ್ಕೆ ಕ್ಯೂರಿಂಗ್ ಮಾಡ್ಬೇಕು ನೀವು, ಹೌದಲ್ಲ? ಅಕಸ್ಮಾತ್ RCC ಕ್ಯೂರಿಂಗ್ ಇರದೇ ಇದ್ರೆ ಕ್ರ್ಯಾಕ್ ಬರ್ತೈತೆ. ಅದು ಹೆಂಗೆ ಮನೆಗೆ ಹಾಕಿದ RCC ಕ್ಯೂರಿಂಗ್ ಇರಲಿಲ್ಲ ಅಂದ್ರೆ ಕ್ರ್ಯಾಕ್ ಬರ್ತೈತಿ, ಹಂಗೆ ಇದು ಸಂಸಾರ ಅನ್ನುವಂಥದ್ದೊಂದು RCC ಇದು. ಇದಕ್ಕೆ ಶರಣರ ಮಾತಿನ ಕ್ಯೂರಿಂಗ್ ಇರದೇ ಇದ್ರೆ ಇದು ಸಹಿತ ಕ್ರ್ಯಾಕ್ ಬರೋಕ್ಕೆ ಶುರು ಮಾಡ್ತೈತಿ. ಇದಕ್ಕೂ ಕ್ಯೂರಿಂಗ್ ಮಾಡ್ಕೊಂತಿರ್ಬೇಕು ಅಷ್ಟು ದಿವಸ. ಎಷ್ಟು ಕ್ಯೂರಿಂಗ್ ಮಾಡ್ತೀವಿ ಅಷ್ಟು ಗಟ್ಟಿ ಹಾಕೋಂತ ಹೋಗಿರ್ತೈತಿ. ಅದಕ್ಕೆ ಜ್ಞಾನದ ಮಾತುಗಳನ್ನು ಸದಾ 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 ಯಾರ ಹೇಳಿ ಮೆಲುಕು ಹಾಕ್ತಿರ್ಬೇಕಾಗ್ತೈತಿ ಮನುಷ್ಯನಿಗೆ ಚಿಂತೆ ದುಃಖ ನೋವು ನಿರಾಶೆಗಳಿಂದ ದೂರ ಆಗಬೇಕಾದ್ರೆ ಜ್ಞಾನದ ಮಾತು ಕೇಳ್ತಿರ್ಬೇಕು. ಜ್ಞಾನ ಏನು ಮಾಡ್ತೈತಿ ಅಂದ್ರೆ ಮನುಷ್ಯನಿಗೆ ತಿಳಿಸಿಕೊಡ್ತೈತಿ. ಏನು ತಿಳಿಸಿಕೊಡ್ತೈತಿ ಅಂದ್ರೆ ಹೆಂಗೈತಿ ಹಂಗೆ ತಿಳ್ಕೊಬೇಕಂತ ಹೇಳ್ತೈತಿ ಅಷ್ಟ. ಜ್ಞಾನ ಅಂದ್ರೆ ಮತ್ತೇನಲ್ಲ, ಇರುವುದನ್ನು ಇದ್ದಂತೆ ತಿಳ್ಕೊಳ್ಳೋದ ಜ್ಞಾನ. ಇರುವುದು ಒಂದು, ನೀ ತಿಳ್ಕೊಳ್ಳೋದೊಂದು ಆತು ಅಂದ್ರೆ ಅದೇ ಅಜ್ಞಾನ ಅಷ್ಟೆ. ಇರುವುದನ್ನು ಇರುವಂತೆ ತಿಳ್ಕೊಳ್ಳೋದು ಜ್ಞಾನ, ಇರುವುದೊಂದು ನೀ ತಿಳ್ಕೊಳ್ಳೋದೊಂದು ಆತು ಅಂದ್ರೆ ಅಜ್ಞಾನ ಅಷ್ಟೆ. ಇರುವುದನ್ನು ಮನುಷ್ಯ ಇರುವಂತೆ ತಿಳ್ಕೊಬೇಕು, ಇದ್ದದ್ದನ್ನು ಇದ್ದಂತೆ ತಿಳ್ಕೊಬೇಕಷ್ಟೆ. ಅದಕ್ಕೆ ಜ್ಞಾನ ಅಂತ ಕರೀತಾರೆ. ಈಗ ನೀವು ನೋಡಿ, ಇಡೀ ಮನುಕುಲದ ಇತಿಹಾಸವನ್ನು ನೀವು ತಗೊಳ್ಳಿ. ಮನುಷ್ಯ ದುಃಖಿಯಾಗಿದ್ದು ಎರಡು ವಿಷಯಕ್ಕೆ. ಯುದ್ಧಗಳು ನಡೆದಿದ್ದು, ಹೋರಾಟಗಳು ನಡೆದಿದ್ದು, ಮನಿ ಬೇರೆ ಆಗಿದ್ದು, ಮನಸ್ಸುಗಳು ಬೇರೆ ಆಗಿದ್ದು, ಸಂಘರ್ಷಗಳು ನಡೆದಿದ್ದು, ಹೋರಾಟಗಳು ನಡೆದಿದ್ದು ಎರಡು ವಿಷಯಕ್ಕಾಗಿ. ಇಡೀ ಜಗತ್ತಿನ ಜನರ ದುಃಖಕ್ಕೆ ಕಾರಣ, ಚಿಂತೆಗೆ ಕಾರಣ, ನೋವು ನಿರಾಶೆಗಳಿಗೆ ಕಾರಣ ಅಂದರೆ ಎರಡು ವಿಷಯಗಳು. ಏನು? ಮನುಷ್ಯನ ಮನಸ್ಸಿಗೆ ತಾಪ ಚಿಂತೆ ದುಃಖ ಯಾಕೆ ಬಂತಂದ್ರೆ ಎರಡು ವಿಷಯಗಳಿಂದ ಬಂತವನು. ಅವನ ಎರಡು ವಿಷಯಗಳು ಯಾವುವು ಅಂದ್ರೆ, ಅವನ ಇಚ್ಛೆ ಏನು ಅಂದ್ರೆ, ಒಂದನೇದ್ದು ನಾ ಬಯಸಿದ್ದೆಲ್ಲ ಸಿಗಬೇಕು, ಇದು ಒಂದನೇದ್ದು. ಮತ್ತು ಯಾವುದು ಸಿಕ್ಕೈತಿ ಅದು ನನ್ನ ಕೈ ಬಿಟ್ಟು ಹೋಗಬಾರ್ದು. ಇವೆರಡೂ ಮನುಷ್ಯನ ಬಯಕೆಗಳು, ಇಚ್ಛೆಗಳು. ನಾ ಏನು ಬಯಸೀನಿ ಅದು ಸಿಗಬೇಕು, ಸಿಕ್ಕಿದ್ದು ನನ್ನ ಕೈ ಬಿಟ್ಟು ಹೋಗಬಾರ್ದು. ಅಲ್ಲ, ಇದು ಸಾಧ್ಯ ಐತೇನು ಜಗತ್ತಿನೊಳಗೆ? ನಾ ಏನೇನು ಬಯಸೀನಿ ಬಯಸಿದ್ದೆಲ್ಲ ಈ ಜಗತ್ತಿನಲ್ಲಿ ಸಿಗುತ್ತೈತೇನು? ಯಾವುದು ಸಿಕ್ಕಿದೆ ಹೇಳಿ? ಹಿಂದೆ ಅಯೋಧ್ಯ ನಗರ ಇತ್ತು, ರಾಮನ ಪಟ್ಟಾಭಿಷೇಕ ಇತ್ತು. ರಾಮನಿಗೂ ಇಚ್ಛೆ ಇತ್ತು ಅಯೋಧ್ಯೆಯ ನಗರದ ಅಧಿಪತಿ ಆಗಬೇಕಂತ ರಾಮನ ಬಯಕೆ, ತಂದೆ ದಶರಥನ ಬಯಕೆ, ಪ್ರಜೆಗಳ ಬಯಕೆ ಇತ್ತು, ಸೀತೆಯ ಬಯಕೆಯೂ ಇತ್ತು. ಆದರೆ ಈಡೇರ್ತೇನು? ಯಾವ ದಿವಸ ಪಟ್ಟಾಧಿಕಾರ ಆಗುವುದಿತ್ತು ಅದ ದಿವಸ ವನವಾಸಕ್ಕೆ ಹೋದಾತು. 12 ವರ್ಷ ರಾಮ ಅಯೋಧ್ಯೆ ಆಳಲಿಲ್ಲ, ಕಟ್ಟಿಗೆಯ ಪಾದಕ್ಕೆ ಅಯೋಧ್ಯೆ ಆಳತ್ತು. ಯಾರ ಇಚ್ಛೆ ಈಡೇರ್ತದೆ ಹೇಳಿ?
ನೀವು ಈ ಹೆಸರು ಕೇಳಿರಬೇಕು, ವಿಜಯಪತ್ ಸಿಂಗಾನಿಯಾ ಅಂತ. ಈ ರೆಮಂಡ್ ಶೋರೂಮ್ ಇತ್ತು, ರೆಮಂಡ್ ಶೋರೂಮ್ ಅಂತ. ಭಾಳ ದೊಡ್ಡ ಶ್ರೀಮಂತ, ಭಾಳ ಫಿಲಾಸಫರ್, ಪ್ರೊಫೆಸರ್, ಭಾಳಷ್ಟು ಪದಕಗಳನ್ನು ಗಳಿಸಿದ್ದ ಅವ. ದೊಡ್ಡ ಶ್ರೀಮಂತ, ಅದರೊಂದು ಪುಸ್ತಕ ಬರೆದಾನ, ಒಂದು ಆಟೋಬಯೋಗ್ರಫಿ ಬರೆದಾನ, ಆ್ಯನ್ ಇನ್ಕಂಪ್ಲೀಟೆಡ್ ಲೈಫ್ ಅಂತ. ಆ್ಯನ್ ಇನ್ಕಂಪ್ಲೀಟೆಡ್ ಲೈಫ್. ಆಶ್ಚರ್ಯ ಏನು ಅಂದ್ರೆ, ಅವನ ಹತ್ರ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಆತ ಒಬ್ಬ. ದೊಡ್ಡ ಪದವಿ, ಅಧಿಕಾರ, ಎಲ್ಲವೂ ಪ್ರಶಸ್ತಿಗಳು ಇದ್ದೂ ಸಹಿತ ಮೈ ಲೈಫ್ ಈಸ್ ಇನ್ಕಂಪ್ಲೀಟ್ ಅಂತ. ಎಲ್ಲ ಇದ್ದೂ ಸಹಿತ ಲೈಫ್, ಜೀವನ ಅಪೂರ್ಣ ಆದ್ರೆ ವಾಟ್ ಮೇಕ್ಸ್ ದಿ ಲೈಫ್ ಕಂಪ್ಲೀಟ್ ದೆನ್? ಎಲ್ಲ ಇದ್ದು ಲೈಫ್ ಇನ್ಕಂಪ್ಲೀಟ್ ಅಂದರೆ ಜೀವನ. ಹಾಗಾದರೆ ಯಾವುದು ಜೀವನವನ್ನು ಕಂಪ್ಲೀಟ್ ಮಾಡುವುದು ಯಾವುದಾಗಾದ್ರೆ? ಯಾರ ಇಚ್ಛೆಗಳು ಈ ಜಗತ್ತಿನಲ್ಲಿ ಈಡೇರ್ತಾವ ಹೇಳಿ? ನಮ್ಮ ಬಯಕೆ ಏನಿದೆ ಎಲ್ಲವೂ ನಾ ಅನ್ಕೊಂಡಂಗೆ ಆಗಬೇಕು, ನಾ ಬಯಸಿದ್ದೆಲ್ಲ ಈಡೇರಬೇಕು, ನಾ ಬಯಸಿದಂಗೆ ನಡಿಬೇಕು ಅಂತ. ನಾ ಬಯಸಿದಂಗೆ ನಡಿಬೇಕು, ನಾ ಬಯಸಿದ್ದೆಲ್ಲ ದೊರಕಬೇಕು, ಮತ್ತು ದೊರಕಿದ್ದು ನನ್ನ ಕೈ ಬಿಟ್ಟು ಹೋಗಬಾರ್ದು. ಇದು ಮನುಷ್ಯನ ಇಚ್ಛೆ. ಆದರೆ ನಿಸರ್ಗದ ಇಚ್ಛೆ ಹಾಗಲ್ಲ. ನೀ ಬಯಸಿದ್ದು ಯಾವುದು ಈಡೇರುವುದಿಲ್ಲ ಮತ್ತು ದೊರಕಿದ್ದೆಲ್ಲ ನಿನ್ನ ಕೈ ಬಿಟ್ಟು ಹೋಗ್ತದೆ. ಇದು ನಿಸರ್ಗದ ಇಚ್ಛೆ. ಇಲ್ಲೊಂದು ಕಾನ್ಫ್ಲಿಕ್ಟ್ ಇದೆ, ಒಂದು ಯುದ್ಧ ಇದೆ. ನನ್ನ ಬಯಕೆ ಮತ್ತು ನನ್ನ ಇಚ್ಛೆ ಮತ್ತು ನಿಸರ್ಗದ ಇಚ್ಛೆಯ ಮಧ್ಯೆ ಹೋರಾಟ ಇದೆ. ನನ್ನ ಬಯಕೆ ಐತಿ, ಏನೈತಿ? ನಾವೆಷ್ಟು ಮಂದಿ ಪ್ರಯತ್ನ ಮಾಡೋದಿಲ್ಲ ಹೇಳಿ? ನನ್ನ ಮುಖದ ಮೇಲೆ ಒಟ್ಟ ರಿಂಕಲ್ ಬೀಳಬಾರ್ದು ನಾವು ಅಂತೀವಿ. ಎಲ್ಲಿದೆ? ಎಷ್ಟು ಮಂದಿ ಎಲ್ಲೆಲ್ಲ ಹೋಗಿ ಏನೇನೋ ಸಲೂನಿಗೆ ಹೋಗಿ ಏನೇನೋ ಮಾಡ್ಕೊಂಡು ಬಂದಿರ್ತೀವಲ್ಲ. ಅಂದ್ರೆ ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು, ನನಗೆ ಯಾರೂ ಅಂಕಲ್ ಅನ್ನಬಾರ್ದು. ಅಂದ್ರೆ ಇವ ಇನ್ನೂ ಸಂಧಿ ಟ್ವಿಂಕಲ್ ಹಾಡ್ಕೊಂತ ಅಡ್ಡಾಡ್ಬೇಕನ್ನ ಇವ. ಇದು ಸಾಧ್ಯ ಐತೇನು? ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು, ನನಗೆ ಯಾರು ಅಂಕಲ್, ಇದು ಸಾಧ್ಯ ಐತೇನು ಜಗತ್ತಿನೊಳಗೆ? ದೇಹ ಅಂದ ಮೇಲೆ ಇವತ್ತು ಹುಟ್ಟೈತಿ ಅಂದ ಮೇಲೆ ನಾಳೆ ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಬರುವುದೇ ಅದು. ನನ್ನ ಇಚ್ಛೆಯಂತೆ, ನನ್ನ ದೇಹವೇ ನನ್ನ ಇಚ್ಛೆಯಂತೆ ಮಾತು ಕೇಳುವುದಿಲ್ಲ ಅಂದ ಮೇಲೆ ಜಗತ್ತು ನನ್ನ ಇಚ್ಛೆಯಂತೆ ನಡಿಬೇಕು ಅನ್ನೋದು ಸಾಧ್ಯ ಇದೇನು ಹೇಳಿ? ನಾನು ಬಯಸಿದಂತೆ ನನ್ನ ದೇಹವೇ ನನ್ನ ಮಾತು ಕೇಳುವುದಿಲ್ಲ ಅಂದ ಮೇಲೆ ಜಗತ್ತು ನನ್ನ ಮಾತು ಕೇಳ್ತೈತೇನು? ಈಗ ಅತ್ತಿರ್ತಾಳೆ, ಆಕೆಯ ಬಯಕೆ ಏನು ಅಂದ್ರೆ, ಮಗನ ಲಗ್ನ ಮಾಡ್ತೀನಿ, ಸೊಸಿ ಬರ್ತಾಳೆ, ಎಲ್ಲ ಬಿಸಿ ರೊಟ್ಟಿ ಚಪಾತಿ ಮಾಡಿ ಕೊಡ್ತಾಳೆ, ನಾ ಆರಾಮ್ ಟಿ ವಿ ನೋಡ್ಕೊಂತ ಕುಂದಿರ್ಬೇಕಂತ. ಯಾವ ಅತ್ತಿಗೆ ಅಪೇಕ್ಷೆ ಇಲ್ಲ ಜಗತ್ತಿನ? ಈ ಅಪೇಕ್ಷೆ ಇಲ್ಲಾರ್ದ ಅತ್ತಿ ಯಾರಾದರೂ ಅದಾರ? ಅಥವಾ ಈ ಅಪೇಕ್ಷೆ ಇಲ್ಲಾರ್ದ ಅತ್ತಿ ಇದ್ದಿದ್ದೇ ಆದ್ರೆ ಅತ್ತಿ ಅನ್ನೋ ಶಬ್ದಕ್ಕೆ ಮೌಲ್ಯನೇ ಕಳ್ಕೊಂಡ್ಬಿಡ್ತೈತೆ. ಯಾವ ಅತ್ತಿಗೆ ಅಪೇಕ್ಷೆ ಇಲ್ಲ? ಮದುವೆ ಆದಮೇಲೆ ಸೊಸಿ ಬರಬೇಕು, ಬಿಸಿದು ಮಾಡಿ ಕೊಡಬೇಕು. ಯಾರಿಗೆ ಅಪೇಕ್ಷೆ ಇಲ್ಲ? ಕನ್ಯಾ ನೋಡಿ ಬಂದರು, ಸೊಸಿ ಮದುವೆ ಆಯ್ತು, ಸೊಸಿ ಬಂದ್ಲು, ಅತ್ತಿ ಕೇಳಿದ್ಲು ಏನೇನು ಬರ್ತೈತಿ? ಎಲ್ಲ ಬರ್ತೈತಿ. ಏನು ಬರ್ತೈತಿ? ಇಡ್ಲಿ ಬರ್ತೈತಿ, ದೋಸೆ ಬರ್ತೈತಿ, ಪುರಿ ಬರ್ತೈತಿ, ಎಲ್ಲ ಬರ್ತೈತಿ ಅನ್ನನ್ಲತ್ತಿ. ಎಲ್ಲ ಬರ್ತೈತಿ. ಹೋಟೆಲ್ದಾಗ ಆರ್ಡ್ರ್ ಕೊಟ್ರೆ ಅನ್ಲಕ್ಕೆ, ಹೋಟೆಲ್ದಾಗ ಆರ್ಡ್ರ್ ಕೊಟ್ರೆ ಇದೆಲ್ಲ ಬರ್ತೈತಿ. ಅದು ಯಾರ ಇಚ್ಛೆಗಳು ಪೂರೈಕೆ ಆಗ್ಯಾವ ಹೇಳಿ? ಇಲ್ಲೆಲ್ಲ ಯಾವ ತಂದೆಗೆ ಮಗನ ಮೇಲೆ ಇಚ್ಛೆ ಇಲ್ಲ ನನ್ನ ಮಗ ನನಗೆ ಜೋಪಾನ ಮಾಡ್ತಾನ ಅಂತ? ಯಾರು ಬಯಸ್ಲಿಕ್ಕಿಲ್ಲ ಹೇಳಿ? ಎಷ್ಟು ಮಂದಿ ತಂದೆಗಳ ಇಚ್ಛೆಗಳು ಬಯಸಬಾರ್ದಂತಲ್ಲ, ತಿಳ್ಕೊಬೇಕಾದದ್ದೇನು, ಒಟ್ಟ ಬಯಸಬಾರ್ದೇನ್ರಿ? ಹಂಗಿದ್ರ ಬಯಸಬಾರ್ದಂತಲ್ಲ, ಬಯಸಿದ್ದೆಲ್ಲ ಈಡೇರೋದಿಲ್ಲ ಅಂತ ತಿಳ್ಕೊಂಡು ಬಯಸಬೇಕಷ್ಟೇ. ಇದು ತತ್ವಜ್ಞಾನ ಮನುಷ್ಯನದು. ಬಯಸಬಾರ್ದಂತಲ್ಲ, ಬಯಸಿದ್ದೆಲ್ಲ ಈಡೇರೋದಿಲ್ಲ ಅಂತ ತಿಳ್ಕೊಳ್ಳೋದಷ್ಟೇ. ಈಗ ತಂದಿರ್ತಾನೆ, ಮಗನ ಮೇಲೆ ಎಷ್ಟು ಜೀವ ಇರ್ತಾನೆ ನೀವು ನೋಡ್ರಿ. ಸಣ್ಣ ಹುಡುಗರಿದ್ದಾಗ ಇವ ಮಕ್ಕೊಂಡಿರ್ತಾನ, ಸಣ್ಣ ಮಗು ಅವನ ಮೇಲೆ ಅಂಬೆಗಾಲು ಇಟ್ಕೊಂಡು ಬರ್ತಿರ್ತೈತಿ, ಎದಿ ಮೇಲೆ ಆಡ್ತಿರ್ತಾವಿಲ್ಲ ಹುಡುಗರು. ಸಣ್ಣ ಮಕ್ಕಳು ಹಿಂಗೆ ಆಡೋದು ನೋಡಿ ಅಪ್ಪ ಏನು ಮಾಡ್ತಿರ್ತಾನಂದ್ರೆ ವಿಡಿಯೋ ಮಾಡ್ತಿರ್ತಾನೆ. ವಿಡಿಯೋ ಮಾಡಿ ತಮ್ಮ ಫ್ರೆಂಡ್ಸಿಗೆಲ್ಲ ವ್ಯಾಟ್ಸಪ್ ಗ್ರೂಪಿಗೆ ಹಾಕಿ ನಮ್ಮ ಚಿನ್ನನ ವಿಡಿಯೋ ಇದು ಅಂತ ಬಿಡ್ತಿರ್ತಾನೆ. ಮಗ ಸಣ್ಣ ಹುಡುಗಿದ್ದಾಗ ಎದಿ ಮೇಲೆ ಅಂಬೆಗಿಲ್ಲಿ ಇಟ್ಟು ಆಡುವಾಗ ನಮ್ಮ ಚಿನ್ನನ ವಿಡಿಯೋ ಅಂತ ಬಿಡ್ತಿರ್ತಾನ. ಅವ ಮುಂದೆ ದೊಡ್ಡವಾಗಿ ಎದಿ ಮೇಲೆ ಕಾಲು ಕೊಡು ನೀ ಆಸ್ತಿಗೆ ಸಹಿ ಮಾಡಂತಿರ್ತಾನೆ. ಮತ್ತು ಅವತ್ತು ವಿಡಿಯೋ ಮಾಡಿ ಬಿಡ್ಬೇಕಪ್ಪ ನಮ್ಮ ಚಿನ್ನನ ವಿಡಿಯೋ ನೋಡ್ರಿ ಅಂತ ಕಂಪ್ಲೇಂಟ್ ಯಾಕೆ ಕೊಡ್ತೀವಿ ಹೇಳವಾಗ? ಖಲೀಲ್ ಜಿಬ್ರಾನ್ ಹೇಳ್ತಾನೆ, ಯುವರ್ ಚಿಲ್ಡ್ರನ್ಸ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ದೇ ಹ್ಯಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು. ನಿನ್ನ ಮಕ್ಕಳು
ನಿನ್ನ ಮುಖಾಂತರ ಬಂದವರೇ ಹೊರತು ನಿನ್ನಿಂದ ಬಂದವರಲ್ಲ. ಯಾವುದೋ ಒಂದು ಶಕ್ತಿ ಈ ಭೂಮಿಗೆ ಅವ್ರಿಗೆ ಕಳಿಸಿದೆ, ನಿನ್ನ ಮುಖಾಂತರ ಅವರು ಈ ಜಗತ್ತಿಗೆ ಬಂದಾರ ಅಷ್ಟೇ. ಮತ್ತು ಹಾಗಿದ್ರೆ ಮಕ್ಕಳು ಜೋಪಾನ ಮಾಡಬಾರ್ದಂತ ಅನ್ಕೋಬೇಕನ್ರಿ, ಅನ್ಕೊಂಡಿರಬೇಕು. ಅನ್ಕೊಂಡಿದ್ದೆಲ್ಲ ಈಡೇರ್ತೈತಿ ಅನ್ನುವ ತಪ್ಪು ಕಲ್ಪನೆಯೊಳಗೆ ಮನುಷ್ಯ ಬದುಕಬಾರ್ದು ಅಷ್ಟೇ. ಇದು ತತ್ವಜ್ಞಾನ. ನಾವೇನು ಬಯಸಿದ್ದೆಲ್ಲ ಈಡೇರುವುದಿಲ್ಲ, ಬಯಸಿದ್ದೆಲ್ಲ ಪಡ್ಕೊಳ್ಳಿಕ್ಕಾಗೋದಿಲ್ಲ. ಮತ್ತು ಪಡ್ಕೊಂಡಿದ್ದೆಲ್ಲ ನಾವೇನಂತೀವಿ, ಏನು ಪಡ್ಕೊಂಡಿವಿ ಅದು ನಮ್ಮ ಕೈ ಬಿಟ್ಟು ಹೋಗಬಾರ್ದಂತೀವಿ. ಹಿಂಗಿರ್ತೈತೇನು ಜಗತ್ತಿನೊಳಗೆ? ಅಲೆಕ್ಸಾಂಡರ್ ಮಹಾರಾಜ ಇಡೀ ಜಗತ್ತು ಗೆದ್ದು ಕೊನೆಗೆ ಹೋಗುವಾಗ ಅವ ಬರೆದ ಕೊನೆಯ ಸಾಲು ಅಂದರೆ ಐ ಆಮ್ ಎ ಪುವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ಅಂತ. ಐ ಆಮ್ ಎ ಪುವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ಯಾಕಂದ್ರೆ ಹೋಗುವಾಗ ಬರಿಗೈಯಿಂದ ಹೊಂಟಿನೆಲ್ಲ ಈ ಶ್ರೀಮಂತ ದೇಶದ ಬಡವ ದೊರೆ ನಾನು ಅಂತ. ಯಾವುದು ಖಾಯಂ ನನ್ನ ಜೊತೆ ಉಳಿತದೆ ಹೇಳಿ? ಯಾವುದು ಉಳಿಯುವುದಿಲ್ಲ. ಒಂದು ದಿವಸ ಈ ದೇಹವೇ ನನ್ನಿಂದ ದೂರ ಆಗುವಾಗ ನಾನು ಗಳಿಸಿದ ಸಂಪತ್ತು ದೂರ ಆಗ್ತದೆ, ಸಂಬಂಧಗಳು ದೂರ ಆಗ್ತವೆ, ಎಲ್ಲವೂ ಸಹಿತ ಒಂದು ದಿವಸ ಯಾವುದು ನಾನು ಪಡ್ಕೊಂಡಿನಿ ಆ ಜಗತ್ತು ನನ್ನಿಂದ ದೂರ ಹಾಕೋಂತ ಹೋಗ್ತಿರ್ತದೆ. ಸುಮ್ಮನೆ ನೀವು ಸಣ್ಣ ವಿಷಯಗಳು ನೋಡ್ರಿ. ಮೊದಲಿದ್ದ ಸಂಬಂಧ ಹೆಂಗಿತ್ತು ಖಾಯಂ ಹಂಗೆ ಉಳ್ಕೊಂಡಿರ್ತೈತೇನು? ಒಂದು ಸ್ವಲ್ಪ ವ್ಯತ್ಯಾಸ ಆಗ್ತಾವಿಲ್ಲ. ಈಗ ನೀವು ಮದುವೆ ಆಗಿರಿ, ಮದುವೆ ಆಗೋದಕ್ಕಿಂತ ಮೊದಲು ಹೆಂಗಿತ್ತು ಈಗ ನೋಡ್ರಿ ನೀವು, ವ್ಯತ್ಯಾಸ ಐತೆ ಇಲ್ಲ? ಮೊದಲು ಹೊಸದ್ರೊಳಗೆ ಏನು ಉತ್ಸಾಹ ಇತ್ತು ಆ ಉತ್ಸಾಹ ಉಳ್ದೈತೇನೆ ಈಗದ. ಮತ್ತು ಆ ಉತ್ಸಾಹ ಇದ್ರೆ ಇಷ್ಟು ಮಂದಿ ಯಾಕೆ ಪ್ರವಚನಕ್ಕೆ ಬರ್ತಿದ್ರು? ಯಾಕೆ ಬಂದಿರ್ತಾರಂದ್ರೆ ಏನಾರ ಒಂದು ಈ ಸಮಸ್ಯೆಗೆ ಒಂದು ಟಿಪ್ಸ್ ಸಿಕ್ಕೈತೇನೆ ಇಲ್ಲಿ. ಏನು ಮದುವೆಕಿನ ಮುಂಚೆ ಹೆಂಡತಿ ಕೇಳದ್ಲು ಗಂಡಕ್ಕೆ, ಅಲ್ಲ ಎಂಗೇಜ್ಮೆಂಟ್ ಆದಮೇಲೆ ನನಗೆ ಗಾಡಿ ಮೇಲೆ ಕುಂದಿರಿಸ್ಕೊಂಡು ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ರಿ, ಹೋಟೆಲಿಗೆ ಕರ್ಕೊಂಡು ಹೋಗ್ತಿದ್ರಿ, ನನ್ನ ಬರ್ತ್ಡೇ ದಿವಸ ಗಿಫ್ಟ್ ತಂದು ಕೊಡ್ತಿದ್ರಿ. ಮದುವೆ ಆದಮೇಲೆ ಒಮ್ಮೆರೆ ಗಾಡಿ ಮೇಲೆ ಕರ್ಕೊಂಡು ಹೋಗೋದಿಲ್ಲ, ಬರ್ತ್ಡೇ ಗಿಫ್ಟ್ ಇಲ್ಲ, ಪಾರ್ಕಿಗೆ ಕರ್ಕೊಂಡು ಹೋಗೋದಿಲ್ಲ, ಏನೂ ಮಾಡೋದಿಲ್ಲಲ್ಲ ಅಂತ. ಅವಾಗ ಅವ ಗಂಡಂದ ಹುಚ್ಚಿ, ಪ್ರಚಾರ ಎಲೆಕ್ಷನ್ಕಿನ್ನ ಮೊದಲು ಇರ್ತೈತಿ, ಎಲೆಕ್ಷನ್ ಆದಮೇಲೆ ಪ್ರಚಾರ ಇರೋದಿಲ್ಲ. ಎಲೆಕ್ಷನ್ ಖತಮ್, ಪ್ರಚಾರ ಖತಮ್, ಮೊದಲಷ್ಟೇ ಇರೋದು. ಅಂದರೆ ಸಂಬಂಧಗಳು ಹಂಗೆ ಉಳ್ದಾವೇನು ಹೇಳಿ? ಅಂದರೆ ಯಾವುದನ್ನು ನಾ ಈ ಜಗತ್ತಿನಿಂದ ಪಡ್ಕೊಂಡಿನಿ ಅದು ಒಂದು ದಿವಸ ದೂರ ಸರ್ಕೋಂತ ಹೋಗ್ತೈತೆ. ಸಂಬಂಧಗಳು ದೂರ ಸರಿತಾವ, ಪದವಿ ಪ್ರಶಸ್ತಿಗಳು ದೂರ ಸರಿತಾವ, ಗೌರವಗಳು ದೂರ ಸರಿತಾವ. ಒಮ್ಮೆ ಜನ ಮೆರೆಸ್ಯಾರ, ಒಮ್ಮೆ ಹೊಗಳ್ಯಾರ, ಒಮ್ಮೆ ಬೈತಾರ. ಇದು ಜಗತ್ತಿನ ನಿಯಮ ಅಷ್ಟೇ. ಎಲ್ಲವೂ ಎಲ್ಲ ಕಾಲಕ್ಕೆ ಹಾಗೆ ಇರ್ತೈತೆ ಅಂತಿಲ್ಲ. ಅದಕ್ಕೆ ಮನುಷ್ಯ ತಿಳ್ಕೋಬೇಕಾದದ್ದು ಏನು ಈ ಜಗತ್ತಿನಲ್ಲಿ ಅಂದ್ರೆ, ಬಯಸಿದ್ದೆಲ್ಲ ಸಿಗುವುದಿಲ್ಲ, ಸಿಕ್ಕಿದ್ದೆಲ್ಲ ನನ್ನ ಜೊತೆ ಖಾಯಂ ಇರೋದಿಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಏನು ಹೇಳ್ಯಾರ ಸ್ವಾಮಿಗಳು ಅಂದ್ರೆ ಇದನ್ನು ನೆನಪು ಮಾಡ್ಕೊಂತ ಹೋಗೋದು ಅಷ್ಟ, ಅನ್ಕೊಂತ ಹೋಗೋದು. ಬಯಸಿದ್ದೆಲ್ಲ ಸಿಗೋದಿಲ್ಲ, ಸಿಕ್ಕಿದ್ದೆಲ್ಲ ಖಾಯಂ ಜೊತೆಗೆ ಇರೋದಿಲ್ಲ. ಇದು ಒಂದು ಉಳಿದಿದ್ದ ಆ ಮಂತ್ರ ಈ ಮಂತ್ರ ಏನೂ ಬೇಕಾಗಿಲ್ಲ. ಇದು ಒಂದೇ ಮಹಾಮಂತ್ರ ನೆನಪಿಟ್ಟರೆ ಜೀವನ ಧನ್ಯ ಆಗ್ತೈತಿ. ಇದೇ ತತ್ವಜ್ಞಾನ ಅಷ್ಟೇ. ತತ್ವಜ್ಞಾನ ಅಂದರೆ ಇದನ್ನು ತಿಳ್ಕೊಳ್ಳೋದು. ಹಂಗಂತ ತಿಳ್ಕೊಂಡು ಎಲ್ಲ ಬಿಟ್ಟು ಹೋಗ್ಬೇಕಂತಲ್ಲ, ಹೊರಗೆಲ್ಲ ಮಾಡ್ತಿರ್ಬೇಕು, ಆದರೆ ತಲೆಯಾಗ ಗೊತ್ತಿರಬೇಕು, ಇದು ಇಷ್ಟ ಅಂತ ಗೊತ್ತಿರಬೇಕಷ್ಟೆ. ತಲೆಯೊಳಗಿರಬೇಕು. ಪ್ರಪಂಚ ಹೊರಗೆ ಮಾಡ್ತಿರಬೇಕು, ಪರಮಾರ್ಥ ಹೊರಗೆಲ್ಲ ಇರಬೇಕು, ಹೊರಗೆಲ್ಲ ವಸ್ತುಗಳ ಬಳಕಿರಬೇಕು, ಒಳಗೆ ಶಿವನ ಬೆಳಕಿರಬೇಕು. ಇದು ತತ್ವಜ್ಞಾನ, ಇದು ಜೀವಂತಿಕೆಯ ಲಕ್ಷಣ ಅಷ್ಟೇ. ಇದನ್ನೇ ಕಲಿಯುವುದು ಮನುಷ್ಯ. ಅದಕ್ಕೆ ಎಷ್ಟು ಚಂದ ತತ್ವಜ್ಞಾನ ನಮ್ಮಲ್ಲಿ ಮಾಡಿದ್ರು. ಏನಿದೆಯೋ ಅದರಲ್ಲಿ ಸಂತೋಷ ಪಡಬೇಕಲ್ಲ ಮನುಷ್ಯ. ನೀವೆಲ್ಲ ಹೆಲನ್ ಕಿಲ್ಲರ್ ಬಗ್ಗೆ ಕೇಳಿರ್ಬೇಕು. ಹೆಲನ್ ಕಿಲ್ಲರ್ 19 ತಿಂಗಳಿದ್ದಾಗ ಆ ಹುಡುಗಿ ಕಣ್ಣು ಹೊತ್ತು. ಯಾರೋ ಒಬ್ಬರು ಗುರುಗಳು ಆಕೆಗೆ ಸುಮ್ಮನೆ ಒಂದು ಸ್ಪರ್ಶದಿಂದ, ನೀರು ಕೈ ಮೇಲೆ ಬಿದ್ದರೆ ಓ ದಿಸ್ ಈಸ್ ವಾಟರ್, ಹಿಂಗೆ ಸ್ಪರ್ಶದಿಂದ ಆಕೆಗೆ ಜ್ಞಾನ ಮಾಡಿಸಿದ್ರು. ಆಶ್ಚರ್ಯ ಅಂದ್ರೆ ಆಕೆಯೊಬ್ಬ ಶ್ರೇಷ್ಠ ಬರಹಗಾರ್ತಿ ಆದ್ಲು, ಶ್ರೇಷ್ಠ ಚಿಂತಕಿ ಆದ್ಲು, ಬಹಳ ಒಬ್ಬ ವಿಶ್ವ ಪ್ರೇಮಿ ಆದ್ಲು ಹೆಲನ್ ಕಿಲ್ಲರ್. ಆಕೆ ದೇವರಿಗೆ ಪ್ರಾರ್ಥನೆ ಮಾಡ್ತಾಳೆ, ಬಹಳ ಸುಂದರವಾದ ಪ್ರಾರ್ಥನೆ. ಭಗವಂತನೇ, ಈ ಜಗತ್ತೇನಾಗಿದೆ, ನನಗೆ ಕುರುಡಾಗಿದೆ, ಇದು ಜಗತ್ತು ಕಾಣಂಗಿಲ್ಲ ನನಗೆ ಜಗತ್ತು. ನಾನು ನಿನಗೇನು ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ, ನನಗೆ 3 ದಿವಸ ಕಣ್ಣು ಕೊಡು ನೀನು ಅಂತ. ಒಂದು ಕಣ್ಣಿಲ್ಲದ ಹುಡುಗಿ ದೇವನನ್ನು ಪ್ರಾರ್ಥನೆ ಮಾಡ್ತಾಳೆ, ಭಗವಂತ ನನಗೆ 3 ದಿವಸ ಕಣ್ಣು ಕೊಡು ನೀನು.
3 ದಿವಸ ಕಣ್ಣು ಕೊಡ್ತೀಯಲ್ಲ, 3 ದಿವಸದೊಳಗೆ ನಾನು 1ನೇ ದಿವಸ ಅಕಸ್ಮಾತ್ ನೀನು ನನಗೆ 3 ದಿವಸ ಕಣ್ಣು ಕೊಟ್ರೆ 1ನೇ ದಿವಸ ಏನು ಕೇಳ್ತೀನಿ ಭಗವಂತನೇ ಅಂದ್ರೆ, ನನಗೆ ಯಾರು ಜನ್ಮ ಕೊಟ್ಟರಲ್ಲ, ಜನ್ಮ ಕೊಟ್ಟ ತಂದೆ ತಾಯಿಗಳು ನನಗೆ ಈ ಜಗತ್ತಿಗೆ ಕರ್ಕೊಂಬಂದು ಈ ಸುಂದರವಾದ ಜಗತ್ತನ್ನು ತೋರಿಸಿದ್ರಲ್ಲ, ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಕಣ್ಣು ತುಂಬ ನೋಡಿ ಸಂತೋಷ ಪಡ್ತೀನಿ 1ನೇ ದಿವಸ. ಮತ್ತು 2ನೇ ದಿವಸ ಕಣ್ಣು ಇರ್ತೈತಲ್ಲ, 2ನೇ ದಿವಸ ಏನು ಮಾಡ್ತೀನಿ ಅಂದರೆ, ಯಾರು ನನಗೆ ಅಕ್ಷರ ಕಲಿಸಿ ಈ ಜಗತ್ತಿನೊಳಗೊಂದು ಬೆಳಕೈತೆ ಅಂತ ತೋರಿಸಿದ್ರಲ್ಲ, ಆ ಗುರುಗಳನ್ನು ಆಚಾರ್ಯರನ್ನು ಕಣ್ಣು ತುಂಬ ನೋಡ್ಕೊತೀನಿ. ಮತ್ತು 3ನೇ ದಿವಸ ಏನು ನೋಡ್ತೀನಿ ಅಂದರೆ, ಭಗವಂತನೇ ಈ ಜಗತ್ತನ್ನು ನೋಡ್ತೀನಿ, ಅಷ್ಟೇ ಅಲ್ಲ ಸೂರ್ಯನ ಬೆಳಕಿನೊಳಗೆ ಈ ಜಗತ್ತನ್ನು ನೋಡಿ ನನ್ನ ಕಣ್ಣಿಗೆ ಒಂದು ಸತ್ಯ ಹೇಳ್ತೀನಿ. ಏನಂದ್ರೆ, ಇವತ್ತೊಂದೇ ದಿವಸ ನಿನಗೆ ಬೆಳಕು ಕಾಣೋದು, ನಾಳೆ ಮತ್ತೆ ಈ ಜಗತ್ತು ನಿನಗೆ ಕತ್ತಲೆ ಎನ್ನುವ ಸತ್ಯ ಹೇಳಿ ಕಣ್ಣು ಮುಸ್ತೀನಿ ಅಂತ ಹೆಲನ್ ಕೆಲ್ಲರ್ ಹೇಳ್ತಾರೆ. ಅಂದರೆ ಜಗತ್ತು, ಈ ಜಗತ್ತಿನ ವಾಸ್ತವಿಕ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಮನುಷ್ಯ ಸಂತೋಷವಾಗಿರಬೇಕಾದ್ರೆ ಇಷ್ಟು ಜ್ಞಾನ ಬೇಕಾಗ್ತದೆ ಮನುಷ್ಯನಿಗೆ. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಎಷ್ಟು ಚಂದ ಮನುಷ್ಯನಿಗೆ ಬೋಧನ ಮಾಡಿದ್ರವರು. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು, ಹರುಷಕ್ಕಿದು ದಾರಿ ಮಂಕುತಿಮ್ಮ. ಸಂತೋಷವಾಗಿರ್ಬೇಕಂದ್ರೆ ಏನು ಬೇಕು ಮನುಷ್ಯನಿಗೆ? ನಾವು ಸಂತರು 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 ಅಂತ ಕರಿತೀವಲ್ಲಿ, ಯಾರಿಗೆ ಸಂತರು ಅನ್ನಬೇಕು? ಸಂತರು ಅಂದರೆ ಎಲ್ಲೋ ಗುಡ್ಡದಲ್ಲಿ ಗವಿಯಲ್ಲಿ ಊಟ ಎಲ್ಲ ಬಿಟ್ಟಿರೋರು ಸಂತರಲ್ಲ. ಸಂತುಷ್ಟ ಸತತಂ ಯೋಗಿನ. ಸಂತ ಸಂತ ಅಂತ ಯಾರಿಗೆ ಕರಿಬೇಕು ಅಂದರೆ, ಯಾರು ಸದಾ ಸಂತೋಷವಾಗಿರ್ತಾರೋ ಅವರಿಗೆ ಸಂತರು ಅನ್ನಬೇಕಷ್ಟ. ಸಂತೋಷವಾಗಿರುವುದನ್ನು ಕಲಿಯೋದು ಜೀವನದಲ್ಲಿ. ಈ ನಾಡಿನ ಕವಿ ಹರುಷದ ದಾರಿ ಹೇಳ್ತಾನೆ. ಮನುಷ್ಯ ಹೆಂಗೆ ಹರುಷವಾಗಿರಬೇಕು, ಸಂತೋಷವಾಗಿರಬೇಕು. ನಮ್ಮದು ಹಂಗಾಗೋದಿಲ್ಲ. ಎದ್ದು ಕೂಡಲೇ ಅಳ್ಕೊ ಅಂತ ಹೇಳ್ತೀವಿ ನಾವು. ಎದ್ದು ಕೂಡಲೇ ಅಳ್ಕೊ ಅಂತ ಹೇಳೋದು. ಏನು ಬಿಡ್ರಿ, ದೇವರು ಸುಮ್ಮನೆ ನಮ್ಗೆ ಕಣ್ಣು ಮುಚ್ಚಿ ಬಿಡ್ಬೇಕು ನಾವು ಅನ್ನೋದಿಲ್ಲ. ಎದ್ದು ಕೂಡಲೇ ನಮ್ಮ ಪ್ರಾರ್ಥನೆ ಏನಂದ್ರೆ, ಸುಮ್ಮ ದೇವ್ರು ಎದ್ದು ಕೂಡಲೇ ಕಣ್ಣು ಮುಚ್ಚಬೇಕು ನೋಡ್ರಿ. ನಮ್ಮ ಅಲ್ಲಿ ತೆಗಿ ಅಂತ ಯಾರು ಅಂದ್ರೆ, ನಿನಗೆ ಮುಚ್ಕೊಂಡ್ಬಿಡ್ಬೇಕಾಗಿತ್ತು ಅಷ್ಟೆ. ನಮ್ಮ ಪ್ರಾರ್ಥನಾ ಎದ್ದು ಕೂಡಲೇ ಅಂದ್ರೆ ದೇವ್ರು ಕಣ್ಣು ಮುಚ್ಚಬೇಕ್ರಿ ನಮಗೆ. ಅಲ್ಲಿ ತೆಗಿ ಅಂತ ಯಾರು ಅಂದಾರ. ಮತ್ತು ಸ್ವಲ್ಪ ಯಾರು ಇದನ್ನು ಕೇಳಿಲ್ಲ ಅಂದ್ರೆ ಸುಮ್ಮನೆ ದೇವ್ರು ಕರ್ಕೊಂಡ್ಬಿಡ್ಬೇಕು ನೋಡ್ರಿ ನಮಗೆ. ಅಲ್ಲಿ ಬೇಕಂದ್ರೆ ನೀವು ಹೋಗ್ಬೇಕು, ಪಾಪ ಅವನ ಮೇಲೆ ಯಾಕೆ ಹೇಳತ್ತೇಳಿ. ಅಲ್ಲಿ ಯಾವ ಗ್ಯಾರಂಟಿ ಮೇಲೆ ಅಂತೀವಿ ಅಂದ್ರೆ, ಅಂದವರಿಗೆಲ್ಲ ಅವ ಕರ್ಕೊಳ್ಳೋದಿಲ್ಲ ಅನ್ನೋ ಗ್ಯಾರಂಟಿ ಮೇಲೆ ಅಂತಿರ್ತೀವಿ. ಅಂದವರಿಗೆಲ್ಲ ಕರ್ಕೊಂಡು ಹೋಗ್ತಿದ್ರಿ, ಯಾರು ಭಾಳ ಹುಷಾರದಿಂದ ಅಂತಿದ್ವಿ ನಾವು. ಏನು ತಲೆ ಕೈ ಹಚ್ಕೊಂಡು ಮುಖ ಗಂಟು ಹಾಕ್ಕೊಂಡು ಕುಂತ್ರಿ, ಏನಪ್ಪ ಸರ್ಕಾರದ ಗ್ಯಾರಂಟಿ ಸಾಲನ ಇವನು ತಲೆ ಕಟ್ಟ್ಯಾರ ಅನ್ನುವಂಗೆ ಬೆಳಿಗ್ಗೆ ಕಟ್ಟು ಕುಂತಿರ್ತಾನ. ಅದು ಹಿಂಗೆ ಕುಂತ್ರೆ ಹೆಂಗೆ ಜೀವನ? ಅವ ಕವಿ ಎಷ್ಟು ಚಂದ ಹೇಳ್ತಾನೆ, ಸಂತೋಷವಾಗಿ ಬದುಕಬೇಕಾದ್ರೆ ಹೆಂಗೆ ಬದುಕೋದು ಮನುಷ್ಯ? ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಮನುಷ್ಯನಿಗೆ ಯಾಕೆ ಭಾಳ ತಾಪಾಗೈತಿ ಅಂದ್ರೆ, ನಮ್ಮ ಹತ್ರ ಏನಿಲ್ಲ ಅದಕ್ಕೆ ದುಃಖ ಪಡಕತ್ತೀವಿ, ಏನೈತಿ ಅದನ್ನು ನೋಡಿ ಸಂತೋಷ ಪಡುವ ಗುಣ ನಮ್ಮಿಲ್ಲ. ನಮ್ಮ ಮಕ್ಕಳಿಗೆ ನಾವು ಬೈತೀವಿ. ಏನು ಬೈತೀವಿ ಅಂದ್ರೆ, ನೀ ಇಂಜಿನಿಯರ್ ಆಗಲಿಲ್ಲ, ನಿನಗೆ ಎಷ್ಟು ಓದಿಸಿವಿ, ನೀ ನೀಟ್ ಪಾಸ್ ಆಗಲಿಲ್ಲ, ನೀ ಡಾಕ್ಟ್ರ್ ಆಗಲಿಲ್ಲ, ನೀ ಲಾಯರ್ ಆಗಲಿಲ್ಲ, ನೀ ದೊಡ್ಡ ಬಿಸ್ನೆಸ್ ಮಾಡಲಿಲ್ಲ. ಏನು ಅವ್ರು ನೋಡಿ ನಮ್ಮ ಮನೆ ಮಗ್ಗಲ್ದವ್ರ ಮಗ ಅಮೇರಿಕಕ್ಕೆ ಹೋಗ್ಯಾನ ಅಂತ ಇನ್ನೊಬ್ಬರ ಮಕ್ಕಳೊಂದಿಗೆ ಹೋಲಿಸಿ ನಮ್ಮ ಮಕ್ಕಳು ನಾವು ಬೈತೀವಿ. ಅಂದ್ರೆ ಒಬ್ಬ ವ್ಯಕ್ತಿಯ ಮಗ ಅಮೇರಿಕದಾಗಿದ್ದ, ಅವ ಅಮೇರಿಕದಿಂದ ದುಡಿತಿದ್ದ ಅಂದ್ರೆ ಅವನು ಅಷ್ಟೇ ಶ್ರೀಮಂತ ಅಂತಲ್ಲ. ಯಾವ ತಂದೆ ಶ್ರೀಮಂತ ಅಂದ್ರೆ ಬರೀ ಯಾರ ಮಕ್ಕಳು ಅಮೇರಿಕದಾಗ ಇರ್ತಾರ ಆ ತಂದೆ, ಅಮೇರಿಕದೊಳಗೆ ಮಕ್ಕಳಿದ್ದ ತಂದೆ ಅಷ್ಟೇ ಶ್ರೀಮಂತ ಅಲ್ಲ. ಯಾವ ಮಕ್ಕಳು ಸಾಯಂಕಾಲ ಕತ್ತಲಾದ ಕೂಡಲೇ 9ಕ್ಕೆ ಬಂದು ರಾತ್ರಿ ಹೊತ್ತಿನ ಊಟ ತನ್ನ ತಂದೆ ಜೊತೆ ಕುಂತು ಉಣ್ತಾರಲ್ಲ, ಆ ತಂದೆ ನೀವು ಶ್ರೀಮಂತನಲ್ಲ. ಅವರು ಅಮೇರಿಕದಾಗ ಇದು IPL ನೋಡ್ಕೊಂಡು ಉಣ್ತೈತಿ, ಯಾರೂ ಇಲ್ಲಿದಕ್ಕೆ. IPL ಮುಗೀತಂದ್ರೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಇದಕ್ಕೆ. ಮತ್ತೆ ಯಾರು ಶ್ರೀಮಂತ? ಬರದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯಿದ್ರಿ. ಏನಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಏನೈತೆ ಮಗ ಚಂದ ಸಂತೋಷ ಪಡೋದು. ಯಾರೋ ಮೊನ್ನೆ ಪೇಪರ್ನೇ ಬಂದಿತ್ತು ನೋಡಿ, ರ್ಯಾಂಕ್ ಬಂದವರಲ್ಲ, ನನ್ನ ಮಗ ಫೇಲ್ ಆಗ್ಯಾನಂತ ತಿಳ್ಕೊಂಡು ಪೇಡ ಅನ್ಸದ ಅವ ಒಬ್ಬ. ಅಂದ್ರೆ ಹೊಸ ನಮೂನಿ ಜನ ಹೆಂಗೆ ಸಂತೋಷ ಪಡ್ತಾರೆ ಅವರೆಲ್ಲ. ಏನು ಫೇಲ್ ಆದ್ರೆ ಏನು ಜಗತ್ತಿನೊಳಗೆ ಬೇರೆ ದಾರಿನೇ ಇಲ್ಲ. ಜಗತ್ತು ಎಷ್ಟು ದೊಡ್ಡದೈತೆ ಅಂಥದ್ದು. ಏನು ಸರ್ಕಾರ ನಡೆಸುವ ಪರೀಕ್ಷೆಯೊಳಗೆ ಫೇಲ್ ಆದ್ರೆ ಅಲ್ಲಿ ನಮ್ಮ ಮಕ್ಕಳ ಪ್ರಶ್ನೆ ಇಲ್ಲ. ಆದರೆ ಜೀವನದ ಪರೀಕ್ಷೆಯಲ್ಲಿ ಹೆಂಗೆ ಗೆಲ್ಲುವುದನ್ನು ಕಲಿಸಬೇಕು, ಅದು ತಂದೆ ತಾಯಿಗಳ ಜವಾಬ್ದಾರಿ. ಏನೊಬ್ಬರು ಎಲ್ಲರೂ ನೀಟ್ನಾಗ ಪಾಸ್ ಆಗೋಕ್ಕೆ ಸಾಧ್ಯತೆ?
ತಂದೆ ತಾಯಿ ಜವಾಬ್ದಾರಿ ಬರೆಸಬೇಕು, ಪ್ರಶ್ನೆ ಇಲ್ಲ. ನೀಟ್ ಬರೆಸೋದು ಭಾಳ ಮುಖ್ಯ ಅಲ್ಲ, ನೀಟಾಗಿ ಬದುಕಿಸೋದು ಭಾಳ ಮುಖ್ಯ ಐತೆ ಮಕ್ಕಳಿಗೆ. ಅದನ್ನು ಕಲಿಸ್ಬೇಕಾಗೈತೆ ನಾವು. ಏನಿಲ್ಲ ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬೇಡ. ಭಾಳ ಮಂದಿ ಅಂತೀರಿ ನಮಗೆ ಬರೀ ಹೆಣ್ಣ ಆಗ್ಯಾವ, ನಮಗೆ ಹೆಣ್ಣ ಆಗ್ಯಾವ ಅನ್ನೋದಿಲ್ಲ. ಎಷ್ಟೋ ಮಂದಿ ಅಲ್ಲ, ನಮಗೆ 2 3 ಹೆಣ್ಣಾಗ್ಯಾವ. ಎಷ್ಟೋ ಮಂದಿಗೆ ಮಕ್ಕಳಿಲ್ಲಲ್ಲ, ಮಕ್ಕಳಿಲ್ಲಾರ್ದು ತಾಯಂದಿರದಾರ. ಅದಕ್ಕೆ ನಾ ಭಾಳ ಸಲ ಹೇಳ್ತಿರ್ತೀನಿ, ಏನಂದ್ರೆ ಮಕ್ಕಳು ಈ ಸುನಾಮಿ ಬಂತು ನೋಡ್ರಿ. ಸುನಾಮಿ ಬಂದಾಗ ಇಬ್ಬರು ತಂದೆ ತಾಯಿ ಅಡುಗೆ ಮಾಡಕತ್ತಾಳ, ಇಬ್ಬರು ಮಕ್ಕಳಿಗೆ ಕರ್ಕೊಂಡು ಅವ ಸಮುದ್ರ ದಂಡಿಗೆ ಹೋಗಿದ್ದ. ಸುನಾಮಿ ಬಂದು 2 ಮಕ್ಕಳು ತೊಗೊಂಡು ಹೋಗ್ತವನು. ಅವ ಮನೆಗೆ ಬಂದಂತ ನಮ್ಮ 2 ಮಕ್ಕಳು ಹೋಗ್ಯಾವ ಅಂದಮೇಲೆ ನಾವರ ಯಾಕೆ ಇರ್ಬೇಕಂತ ನಾವು ಇಬ್ಬರು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಇಬ್ಬರು ಗಂಡ ಹೆಂಡತಿ ಸಮುದ್ರ ದಂಡಿಗೆ ಹೊಂಟಿದ್ರು. ಇವ್ರ ಮಕ್ಕಳು ಹೋಗಿದ್ದು, ಅಲ್ಲಿ ಕೆಲವು ಜನ ತಂದೆ ತಾಯಿಗಳು ಹೋಗಿದ್ದು ಮಕ್ಕಳು ಹೇಳ್ಕೊಂತ ಕುಂತಿದ್ದು. ಅವಾಗ ಇವ್ರಂದ್ರು, ನಮ್ಮ ಮಕ್ಕಳು ಹೋದ್ರೆ ಹೋಗಲಕ್ಕ, ಈ ಮಕ್ಕಳು ಸಿಕ್ಕವಲ್ಲ, ಇವನು ಜೋಪಾನ ಮಾಡೋಣಂತ ಅಷ್ಟು ಮಕ್ಕಳಿಗೆ ಕರ್ಕೊಂಬಂದು ಜೋಪಾನ ಮಾಡಕತ್ರ ಅವ್ರು. ಅದಕ್ಕೆ ಮನುಷ್ಯ ಅರ್ಥ ಮಾಡ್ಕೋಬೇಕಾದದ್ದೇನು ಅಂದ್ರೆ, ಮಕ್ಕಳು ಹೊಟ್ಟೆಯಾಗ ಹುಟ್ಟುವುದಿಲ್ಲ, ಮಕ್ಕಳು ಹೃದಯದೊಳಗೆ ಹುಟ್ಟುತ್ತವ ಅನ್ನೋ ಸತ್ಯ ಗೊತ್ತಾಗ್ಬೇಕು ಮನುಷ್ಯನ. ಬರೇ ಮಕ್ಕಳು ಹೊಟ್ಟೆಯಾಗ ಹುಟ್ಟುವುದಿಲ್ಲ ಅಂತ. ಅದಕ್ಕೆ ಬರೀ ನಮಗೆ ಹೆಣ್ಣಾಗ್ಯಾವ ಏನು ಮಕ್ಕಳಲ್ಲೇ ನಾವು ಎಲ್ಲವೂ ಮಕ್ಕಳಲ್ಲ ಅಂತ. ನಮಗೆ ಹೆಣ್ಮಕ್ಳು ಅಂದ್ರೆ ಭಾಳ ಹೆಣ್ಣು ಹುಟ್ಟ್ಯಾವ್ರಿ, ಭಾಳ ಟೆನ್ಷನ್ ಆಗೈತೆ ಅಂತ ಇರ್ತಾರೆ ಮಂದಿ. ಅದಕ್ಕೆ ಭಾಳ ತಿಳ್ಕೊಬೇಕಾದದ್ದು ಏನಂದ್ರೆ, ಟೆನ್ಷನ್ ಅನ್ನಬಾರ್ದು, ಅವ್ರು 10 ಸನ್ನಿಗೆ ಸಮ ಅಂತ ತಿಳ್ಕೊಬೇಕಂದ್ರೆ ಸಂತೋಷ ಇರ್ತೈತೆ ಅಷ್ಟೆ. ತಿಳ್ಕೊಳ್ಳೋದು ಹೆಣ್ಣಿರಲಿ ಗಂಡಿರಲಿ, ಮಕ್ಕಳು ಅಂದ್ರೆ ಏನು ತಿಳ್ಕೊಬೇಕು ಅಂದ್ರೆ, ಹೆಣ್ಣ ಗಂಡ ಅಂತ ತಿಳ್ಕೊಳ್ಳೋದಲ್ಲ. ಮಕ್ಕಳು ಅಂದ್ರೆ ಆಗ ತಾನೇ ದೇವರು ಹಚ್ಚಿದ ತಾಜಾ ದೀಪ ಅಂತ ತಿಳ್ಕೊಬೇಕು. ಮಕ್ಕಳಂದ್ರೆ ಲೈಟ್ ಅಷ್ಟೇ, ದೀಪ ಅಷ್ಟೇ, ಹೆಣ್ಣೋ ಗಂಡೋ ಇಲ್ಲ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆ. ಏನೈತಿ ಮೊದಲು ಅದನ್ನು ನೋಡಪ್ಪ. ಏನು ದೇವರು ಕೊಟ್ಟಾನ ಅದ್ರ ಬಗ್ಗೆ ಮೊದಲು ಸಂತೋಷ ಪಡುವುದನ್ನು ಕಲಿಬೇಕಲ್ಲ ಮನುಷ್ಯ. ಅದು ಗೊತ್ತಿಲ್ಲ ನಮಗೆ. ಈಗ ನಾವು ಭಾಳ ಮಂದಿ ಏನಂತೀವಿ, ನಮಗೆ ಕಾರ್ ಇಲ್ರಿ ಅಂತೀವಿ. ಈ ಕಾರ್ ಇದ್ದ ಒಂದು ಏನು ಪರಿಸ್ಥಿತಿ ಐತಂದ್ರೆ, ಅವ ಮನ್ಯಾಗಿಂದ ಕಾರ್ ಗಡ್ಯಾಗ ಬರ್ಬೇಕಾದ್ರೆ ಗಾಲಿ ಕುರ್ಚಿ ಮೇಲೆ ವೀಲ್ ಚೇರ್ ಮೇಲೆ ಬರ್ಬೇಕವ. ದೇವರು ಅವನಿಗೆ ಕಾರ್ ಕೊಟ್ಟಿರ್ಬೋದು ಅಡ್ಡಾಡಕ್ಕಾದ್ರೆ, ಕಾಲ ಇಲ್ಲ. ಕಾರ್ ಇದ್ದವ್ ಶ್ರೀಮಂತ ಅಲ್ಲ, ನಡ್ಕೊಂಡು ಅಡ್ಡಾಡಕ್ಕೆ ಕಾಲಿದ್ದವ್ರು ನಿಜವಾಗ್ಲೂ ಶ್ರೀಮಂತರಲ್ಲ. ಕಾರ್ ಇರಲಾರ್ದಕ್ಕೆ ತಲೆ ಕೆಡಿಸ್ಕೋಬೇಡ. ದೇವ್ರು ಕಾಲು ಕೊಟ್ಟಿದ್ದಕ್ಕೆ ಸಂತೋಷ ಪಡುವುದನ್ನು ಕಲಿ. ಬರದಿಹುದ ರೆಣಿಕೆಯಲ್ಲಿ ಏನು ಬಂದಿಲ್ಲ ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬೇಡ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ದೇವರು ಏನು ಕೊಟ್ಟಾನ ಅದನ್ನು ಮೊದಲು ಸಂತೋಷ ಪಡುವುದನ್ನು ಕಲಿ. ಇಲ್ಲಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಡು. ಏನು ಕೊಟ್ಟಾನ ಅದರೊಳಗೆ ಸಂತೋಷ ಪಡುವುದನ್ನು ಕಲಿ. ದೇವರು ಇನ್ನೊಬ್ಬರ ತಾಟಿನೊಳಗೆ ಏನು ಹಾಕ್ಯಾನ ನೋಡಿ ಆಶಾ ಪಡುವುದು ಬೇಡ. ನನ್ನ ತಾಟಿನೊಳಗೆ ಏನು ಹಾಕ್ಯಾನ ಉಂಡು ಸಂತೋಷ ಪಡುವುದನ್ನು ಮನುಷ್ಯ ಕಲಿಬೇಕು. ಇದು ಜೀವನ, ಇದು ಅಷ್ಟೆ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಏನು ಜಗತ್ತಂದ್ರೆ ಎಲ್ಲ ಒಂದೇ ರೀತಿ ಇರ್ತೈತಿ. ಏನು ಸ್ವಲ್ಪ ಒಳ್ಳೆಯದು, ಒಂದು ಸ್ವಲ್ಪ ಕೆಟ್ಟದ್ದು ಇರ್ತೈತಿ. ಆದರೆ ಬರೀ ಕೆಟ್ಟದ್ದು ನೋಡೋಕೆ ಹೋಗ್ಬೇಡ ಮನುಷ್ಯನೇ. ಒಳ್ಳೆಯದು ಭಾಳ ಐತಿ ಜಗತ್ತಿನೊಳಗೆ. ಈಗ ನೀವೊಂದು ಹೊಸ ಕಾರ್ ತೊಗೊತೀರಿ, ನೀವು ಒಂದು ಇನೋವನೋ ಆಡಿನೋ ಯಾವುದೋ ಒಂದು ಹೊಸ ಕಾರ್ ತೊಗೊತೀರಿ. ಅಲ್ಲ, ಎಂಥ ಹೊಸ ಕಾರ್ ತೊಗೊಂಡ್ರು ಸಹಿತ ಸ್ವಲ್ಪ ಕಾರ್ಬನ್ ಬಿಡೋದ ಅದು. ನೀವು ಎಂಥ ಹೊಸ ಇನೋವಾ ಕಾರ್ ತೊಗೊಂಡ್ರು ಕಾರ್ಬನ್ ಬಿಡ್ತೈತಿ, ಗೊತ್ತಿರ್ಬೇಕು. ಕಾರ್ಬನ್ ಬಿಡ್ತೈತಿ ಇದು ಗಾಡಿ ಅಂದ್ರೆ ಅಡ್ಡಾಡೋಕ್ಕಾಗೋದಿಲ್ಲ ನಾಳೆ ಅಂದ್ರೆ ಗೊತ್ತಿರಬೇಕು. ಎಂಥ ಹೊಸ ಇನೋವಾ ಕಾರ್ ತೊಗೊಂಡ್ರು ಸ್ವಲ್ಪ ಕಾರ್ಬನ್ ಬಿಡೋದಾಯ್ತು. ನಾ ಮಾಡಬೇಕಾದದ್ದೇನು, ಈ ಶಿವಮೊಗ್ಗಕ್ಕೆ ಬರ್ತಿರ್ತೀವಿ. ಶಿವಮೊಗ್ಗಕ್ಕೆ ಬರಾಗ ಊರು ಮುಂದೆ ಒಂದಿಷ್ಟು ತಿಪ್ಪಿನೂ ಹಾಕಿರ್ತಾರೆ ಜನ, ಒಂದಿಷ್ಟು ಹೂವಿನ ಗಿಡನೂ ಬೆಳೆಸಿರ್ತಾರೆ. ಈ ಊರು ಬಿಟ್ಟು ಮುಂದಿನ ಊರಿಗೆ ಹೋಗುವಾಗ ಈ ಊರು ತಿಪ್ಪಿ ಪ್ರಚಾರ ಮಾಡಬಾರ್ದು, ಈ ಊರಿನ ಹೂವು ಪ್ರಚಾರ ಮಾಡ್ಕೊತ ಹೋಗ್ಬೇಕು. ಅದು ಜೀವನ ಅಂತಷ್ಟೆ. ಕೆಟ್ಟದ್ದು ಇರ್ತದೆ, ಒಳ್ಳೆಯದು ಇರ್ತದೆ. ನೋಡಿ ಕಲಿಯುವುದು. ಯಾವುದು ಒಳ್ಳೆಯದದೆ ಕೆಟ್ಟದ್ದನ್ನು ಸ್ವಲ್ಪ ದೂರ ಮಾಡೋದು, ಒಳ್ಳೆಯದನ್ನು ಸ್ವೀಕಾರ ಮಾಡೋದು ಮನುಷ್ಯ. ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಒಂದಿಷ್ಟು ಕೆಟ್ಟದ್ದು ಇರ್ತದೆ, ಕೆಟ್ಟದ್ದು ದೂರ ಸರಿಸೋದು, ಒಳ್ಳೆಯದನ್ನು ತೆಗೆದುಕೊಳ್ಳೋದು. ಈಗ ಮಾವಿನ ಹಣ್ಣು ತಿಂತೀರಿ, ನೀವು ಅಷ್ಟು ಕೂಡೆ ತಿಂತೀರೇನು? ಇಲ್ಲ. ಏನು ಮಾಡ್ತೀರಿ? ಗೊಟ್ಟ ಏನಂತೀರಿ ಅದಕ್ಕೆ? ಗೊಟ್ಟ ವಾಟೆ ಅಂತೀರಿ. ನಮ್ಮ ಕಡೆ ಗೋಟೆ ಅಂತಾರೆ. ಗೊಟ್ಟ ವಾಟೆ ಒಗಿತೀರಿ, ಸೊಪ್ಪಿ ಒಗಿತೀರಿ, ರಸ ಕುಡಿತೀರಿ. ಹೆಂಗೆ ಕೆಟ್ಟದ್ದು ತೆಗೆದು ಒಗಿತೀರಿ, ಒಳ್ಳೇದು ಸ್ವೀಕಾರ ಮಾಡ್ತೀರಿ. ಈಗ ತಾಯಂದಿರು ಇರ್ತಾರೆ, ಅನ್ನ ಮಾಡ್ತಾರೆ. ಅನ್ನ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಒಂದು ಸ್ವಲ್ಪ ಅಕ್ಕಿ ಗಿಕ್ಕಿ ಮರದೊಳಗೆ ತಾಟ್ನಾಗ ಹಾಕ್ಕೊಂಡು ಮೊದಲು ಹಳ್ಳ ಆರಿಸ್ತಾರೆ, ಹಿಂಗೆ ತೆಗೆದು ಒಗಿತಾರೆ. ಹಳ್ಳ ತೆಗಿತಾರೆ, ಚಲೋ ಅಕ್ಕಿ ಕುಕ್ಕರ್ನಾಗ ಹಾಕಿ ಅನ್ನ ಮಾಡ್ಕೊಂಡು ಉಣ್ತಾರೆ.
ಹಂಗೆ ಜಗತ್ತು ಅನ್ನೋದು ನಮ್ಮ ತಟ್ಟೆಯೊಳಗೆ ಕೆಟ್ಟದ್ದು ಒಳ್ಳೆಯದು ಕೂಡಿ ಹಾಕೈತಿ. ಕೆಟ್ಟದ್ದನ್ನು ಹಳ್ಳ ತೆಗ್ದಂಗೆ ತೆಗೆದು ಒಗಿಬೇಕು, ಚಲೋದನ್ನು ಅನ್ನ ಮಾಡ್ಕೊಂಡಂಗೆ ಉಣ್ಬೇಕು. ಅಷ್ಟೇ, ಇದು ಜೀವನ ಅಷ್ಟೇ. ಕಲಿಯೋದು ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು. ಈಗ ಸಂಸಾರ ಐತಿ ನಿಮ್ದು. ಸಂಸಾರ ಯಾಕೆ ಕೆಟ್ಟವ, ಯಾಕೆ ಗಂಡ ಹೆಂಡತಿಯ ಮಧ್ಯೆ ಸದಾ ಜಗಳ ಬರ್ತಾವಂದ್ರೆ ಅವ್ರು ಕೆಟ್ಟದ್ದು ಹೇಳ್ತಾರೆ, ಇವ್ರು ಕೆಟ್ಟದ್ದು ಹೇಳ್ತಾರೆ. ಕೆಟ್ಟದ್ದು ಹೇಳಿದ್ದಕ್ಕೂ ಸಮಸ್ಯೆ ಆಗೈತೆ. ಅವರಲ್ಲಿರುವುದ ಒಳ್ಳೆಯ ಗುಣ, ಪತಿಯಲ್ಲಿರುವ ಒಳ್ಳೆಯ ಗುಣಗಳನ್ನು ಸತಿ ಗೌರವಿಸುವುದನ್ನು, ಸತಿಯಲ್ಲಿರುವ ಒಳ್ಳೆಯ ಗುಣವನ್ನು ಪತಿ ಗೌರವಿಸುವುದನ್ನು ಎಂದು ಕಲಿತಾರ ಅಂಥ ಮನೆಯೊಳಗೆ ಸಾಮ್ರಾಜ್ಯ, ಅದು ಜಗಳವೇ ಬರೋದಿಲ್ಲ, ಅದು ಅನುಭವ ಮಂಟಪ ಆಗಿ ಉಳಿತೈತೆ ಅಷ್ಟೇ. ಅದು ಗೌರವಿಸುವುದಷ್ಟೇ. ಹಿಂಗೆ ಆಗೋದಿಲ್ಲ. ಅದು ಏನಾಗ್ತೈತಿ ಅಂದರೆ ಇವ ಏನು ಮಾಡ್ತಾನ, ಅಲ್ಲ ನಾ ಮನ್ಯಾಗ ಇಷ್ಟು ದುಡಿತೀನಿ, ಒಂದು ಫೋನ್ ಮಾಡಿ ನನಗೆ ಕೇಳಿ ಏನು ಮಧ್ಯಾಹ್ನ ಊಟ ಆಗೈತೆ ನಂತ ಅಂದ್ರೆ ಇವನಿಗೆ ತೆಲಿಗೆ ತಾಪ ಎದಕ್ಕೆ ಆಗ್ತೈತಿ ಅಂದ್ರೆ, ಇವ ಮಧ್ಯಾಹ್ನ ಊಟಕ್ಕೆ ಬರ್ತೀರೇನ್ರಿ ಮನೆಗೆ ಅಂತ ಫೋನ್ ಹಚ್ಚಿ ಕೇಳ್ಬೇಕು. ಅವ್ರು ಮನೆಗೆ ಫೋನ್ ಹಚ್ಚಿ ನೀವು ಮಧ್ಯಾಹ್ನ ಊಟಕ್ಕೆ ಬರ್ತೀರೇನ್ರಿ ಅಂತ ಕೇಳಲಾರ್ದಕ್ಕೆ ಇವನಿಗೆ ಎಷ್ಟು ತಾಪ ಆಗೈತೆ ಅಷ್ಟಾಯ್ತು. ಅಲ್ಲ ಇವನು ಒಂದು ಸಲ ಕೇಳ್ಬೇಕಲ್ಲ, ಇವ ಒಮ್ಮೆರೆ ಕೇಳೇ ನಾನು ಅವರಿಗೆ, ಅಲ್ಲ ನೀವು ಸ್ಯಾಟರ್ಡೆ ಹಾಫ್ ಡೇ ತೊಗೊತೀರಿ, ಸಂಡೇ ಪೂರ್ಣ ರಜೆ ತೊಗೊತೀರಿ, ಪಾಪ ಅವ್ರಿಗೇನು ಹೆಣ್ಮಕ್ಳಿಗೇನು ಸಂಡೇ ರಜೆ ಕೊಟ್ಟಿರ್ತೀರ, ಶನಿವಾರ ಹಾಫ್ ಡೇ ಕೊಟ್ಟಿರ್ತೀರ, 24 ತಾಸು ಒಂದು ವೀಕ್ನೂ ಅವ್ರಿಗೆ ಪೂರಾ ರಜೆ ಇರೋದಿಲ್ಲ. ಈ ಕಂಪ್ನಿ ಒಳಗಿದ್ದಂಗೆ ಏನು ಶಿಫ್ಟ್ ವೈಸ್ ಮಾರ್ನಿಂಗ್ 8 ಅವರ್ಸ್, ಆಫ್ಟರ್ನೂನ್ 8 ಅವರ್ಸ್, ನೈಟ್ ಶಿಫ್ಟ್ 8 ಅವರ್ಸ್ ಅಂತ ಹಿಂಗೇನು ಇರ್ತೈತೆ ಕಂಟಿನ್ಯೂ ಕೆಲಸ ಮಾಡೋದವ್ರು. ಅವ್ರಿಗೇನು ಹೆಣ್ಮಕ್ಳಿಗೆ ಶಿಫ್ಟ್ ಇರೋದಿಲ್ಲ, ಆದರೆ ಗಂಡ ಮಕ್ಕಳನ್ನು ನಮಗೆ ಗಿಫ್ಟ್ ಅಂತ ಕೆಲಸ ಮಾಡ್ತಿರ್ತಾರೆ. ಶಿಫ್ಟ್ ವೈಸ್ ಇರೋದಿಲ್ಲ, ಗಿಫ್ಟ್ ವೈಸ್ ಕೆಲಸ ಇರ್ತೈತೆ ಅವ್ರದ್ದು ಅಷ್ಟೇ. ಆದರೆ ಇದು ಏನು ಮಾಡ್ತಿರ್ತೈತೆ ಅಂದ್ರೆ ಇಟ್ಟಿಟ್ಟಕ್ಕೆ ಫೋನ್ ಹಚ್ಚಿ ಬೈಯೋದ್ರಿಂದ ಅವ್ರಿಗೆ ತಲೆಗೆ ತಾಪಾಗಕ್ಕೆ ಶುರು ಆಕೈತೆ ಅಷ್ಟೆ. ಅದಕ್ಕೆ ಅವ್ರು ನೋಡ್ರಿ ಹೆಣ್ಮಕ್ಳು ಏನು ಮಾಡ್ತಿರ್ತಾರೆ ಅಂದ್ರೆ, ಸಿಟ್ಟು ಬಂತು ಅಂದ್ರೆ ಇವು ಪಾತ್ರೆ ಸಾಮಾನು ಒಗಿತಿರ್ತಾರೆ ಅವ್ರು ಮನ್ಯಾಗ ಬಚ್ಚಲ್ದಾಗ. ಅದು ಅವ್ರಿಗೆ ಫಸ್ಟ್ ಕೆಲಸ ಅಂದ್ರೆ ಸಿಟ್ಟು ಬಂದ ಕೂಡಲೇ ಪಾತ್ರೆ ಸಾಮಾನು ಒಗ್ಯೋದು. ಇದೊಂದು ಸೈಕಾಲಜಿ ಐತೆ. ಅದು ಎದಕ್ಕೆ ಪಾತ್ರೆ ಸಾಮಾನು ಒಗಿತಾರಂದ್ರೆ, ಆ ಪಾತ್ರೆ ಮೇಲೆ ಅವ್ರ ಗಂಡನ ಹೆಸರು ಬರೆದಿರ್ತೈತೆ. ಅದು ಅಂದ್ರೆ ಆ ಪಾತ್ರೆ ಸಾಮಾನಕ್ಕೆ ಇಕ್ಕರಿಸಿದ್ರೆ ಗಂಡಗೆ ಇಕ್ಕರಿಸ್ದಂಗೆ ಅವ್ರಿಗೆ ಅಷ್ಟು ಖುಷಿ. ಅಂದ್ರೆ ಒಳ್ಳೆಯ ಗುಣ ಇವರು ಒಂದಿಷ್ಟು ಅವ್ರದನ್ನು ಗೌರವಿಸೋದು, ಅವ್ರದನ್ನು ಇವರು ಗೌರವಿಸೋದು ಬೇಕಲ್ಲ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು. ಏನು ದೇವರು ಕೊಟ್ಟನ ಅದರಲ್ಲಿ ಮೊದಲು ಸಂತೋಷ ಪಡುವುದನ್ನು ಕಡಿ. ಇರುವ ಭಾಗ್ಯವ ನೆನೆದು. ಬಸ್ನಾಗ ಹೊಂಟಿರ್ತೀರಿ, ಸೀಟ್ ಸಿಕ್ಕಿಲ್ಲಂತೂ ಕೊರಗಕ್ಕೆ ಹೋಗಬೇಡ. ಈಗ ನಿಮಗೆ ಬಸ್ ಸಿಕ್ಕರೆ ಸಾಕಾಗೈತಿ. ಈಗ ಸೀಟ್ ಸಿಗೋದು ದೂರ ಉಳಿತಾವೆ. ಯೋಜನೆ ಏನೈತಲ್ಲ ಈಗ, ಅದು ನಿಮಗೆ ಬಸ್ ಸಿಕ್ಕರೆ ದೊಡ್ಡದಿನ, ಸೀಟ್ ಸಿಗೋದಂತೂ ದೂರ ಉಳಿತು ಮಾತು. ಬಸ್ ಸಿಕ್ಕಿದ್ದಕ್ಕೆ ಸಂತೋಷ ಪಡೋದು, ಸೀಟ್ ಸಿಕ್ಕಿಲ್ಲಂತೂ ದುಃಖ ಪಡೋದು ಬೇಡ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು. ಏನು ಬಂದಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹರುಷಕ್ಕಿದು ದಾರಿ ಮಂಕುತಿಮ್ಮ. ಇದನ್ನು ಸ್ವಲ್ಪ ಪಾಲನೆ ಮಾಡ್ಕೊಂಡು ಬಂದು ಅಂದರೆ ಇದಕ್ಕಿಂತ ಏನು ದೊಡ್ಡ ಸಂತೋಷ ಐತೆ ಜೀವನದೊಳಗೆ. ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಒಂದು ಸ್ವಲ್ಪ ಹೆಚ್ಚ ಕಡಿಮೆ ಸಂಸಾರ ಪ್ರಪಂಚ ಅಂದ ಮೇಲೆ ಇರ್ತೈತಿ. ಒಳ್ಳೆಯದನ್ನು ಗುರುತಿಸುವುದನ್ನು ಕಲಿಬೇಕು ಮನುಷ್ಯ. ಒಂದು ಕೋಗಿಲೆ, ಒಂದು ಕಾಗೆ ಕುಂತಿತ್ತು. ಕಾಗೆ, ಒಂದು ಗಿಡ ಇತ್ತು, ಆ ಗಿಡದ ಮೇಲೆ ಒಂದು ಕಾಗೆ ಕುಂತಿತ್ತು. ಆ ಕಾಗೆಗೆ ಗಿಡ ಕೇಳ್ತದೆ, ಅಲ್ಲ ದೇವರು ಕೋಗಿಲೆಗೆ ಎಷ್ಟು ಚಲೋ ಕಂಠ ಕೊಟ್ಟಾನ, ನವಿಲಿಗೆ ಎಷ್ಟು ಚಲೋ ಬಣ್ಣ ಕೊಟ್ಟಾನ. ದೇವರು ನಿನಗೆ ಕೋಗಿಲೆಯಂಥ ಕಂಠ ಕೊಡಲಿಲ್ಲ, ನವಿಲಿನಂಥ ಬಣ್ಣನೂ ಕೊಡಲಿಲ್ಲ. ನಿಂದೇನೈತಿ ಜೀವನದೊಳಗೆ? ಏನು ಧ್ವನಿಯರೇ ಸರಿಗಿಲ್ಲ, ಬಣ್ಣರೇ ಸರಿಗಿಲ್ಲ. ಅವಾಗ ಕಾಗೆ ಹೇಳ್ತು, ಅಲ್ಲ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ನಿನಗ್ಯಾಕೆ ಸಮಸ್ಯೆ? ನನಗೆ ಸಮಸ್ಯೆ ಇಲ್ಲ ಅಂದಮೇಲೆ ನಿನಗ್ಯಾಕೆ ಸಮಸ್ಯೆ? ನಮ್ಮದೇನು ಅಂದ್ರೆ ಯಾರು ಸಮಸ್ಯೆ ಇರಲಿಲ್ಲ ಅಂದರೆ ಸಮಸ್ಯೆ ಮಾಡಿಡೋರು ನಾವೆಲ್ಲ. ಅದು ಕಾಗೆಂತೂ ಇದು ನಾನು ಚಿಂತೆ ಮಾಡ್ಬೇಕು, ನೀ ಯಾಕ ಅಂತ. ಅಲ್ಲಲ್ಲ, ನಿಂದು ನೋಡಿ ನನಗೆ ಸ್ವಲ್ಪ ಕನಿಕರ ಬರಕತ್ತೈತೆ. ಅಲ್ಲಿ ದೇವರು ನಿನಗೆ ನವಿಲಿನಂಥ ಬಣ್ಣ ಕೊಡಲಿಲ್ಲ, ಕೋಗಿಲೆಯಂಥ ಕಂಠ ಕೊಡಲಿಲ್ಲ, ಅದಕ್ಕೆ ಏನೂ ಇಲ್ಲಲ್ಲ ನಿನ್ನ ಬಲ್ಲಿ, ನಿನ್ನ ಹತ್ರ ಏನೂ ಇಲ್ಲಲ್ಲ. ಅದು ಕಾಗೆಂತೂ ದೇವರು ನನಗೆ ನವಿಲಿನ ಬಣ್ಣ ಕೊಟ್ಟಿಲ್ಲ, ಕೋಗಿಲೆಯ ಕಂಠ ಕೊಟ್ಟಿಲ್ಲ, ಆದರೂ ನಾ ಭಾರಿ ಮಸ್ತ್ ಅದೀನಿ ಅಂತದು. ಅದು ಗಿಡ ಕೇಳ್ತಾ, ಅಲ್ಲ ಏನೂ ಇರದೇ ಇದ್ದರೂ ನೀ ಹೆಂಗೆ ಮಸ್ತ್ ಅದಿ ಅಂತ. ಅವಾಗ ಕಾಗೆ ಹೇಳಿತ್ತು, ನಾ ಯಾಕೆ ಸಂತೋಷ ಮಸ್ತ್ ಮಜಾದಾಗದೀನಿ ಅಂದ್ರೆ, ನನಗೆ ಚಲೋ ಬಣ್ಣ ಕೊಟ್ಟಿಲ್ಲ ಅಂತ ತಲೆ ಕೆಡಿಸ್ಕೊಂಡಿಲ್ಲ, ನನಗೆ ಚಲೋ ಕಂಠ ಕೊಟ್ಟಿಲ್ಲ ಅಂತ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ದೇವ್ರು ಏನು ಕೊಟ್ಟಾನ ಅಂದ್ರೆ, ನವಿಲಿನ ಚಿತ್ರ ವಿಚಿತ್ರ ಬಣ್ಣವನ್ನು ನೋಡಿ, ಕೋಗಿಲೆಯ ಕಂಠವನ್ನು ಕೇಳಿ ಆನಂದಿಸುವ ಅದ್ಭುತ ಹೃದಯ ಕೊಟ್ಟಾನ. ಇದಕ್ಕಿಂತ ಏನು ಬೇಕು ನಮಗಂತ.
ಏನು ದೇವರು ಕೊಟ್ಟಾನ ಅದನ್ನು ಆನಂದಿಸುವಂಥ ಅದ್ಭುತ ಹೃದಯ ಇತ್ತು ಅಂದ್ರೆ ಅದು ಸಂತೋಷಕ್ಕೆ ದಾರಿ ಮನುಷ್ಯನಿಗೆ. ಅದಕ್ಕೆ ಮೊದಲು ಕಲಿಯುವುದು ಸಂತೋಷಕ್ಕೆ ದಾರಿ. ಏನಿಲ್ಲ, ಏನು ಕರ್ರಗಿರಬಾರ್ದಂತ ಐತೇನು ಮನುಷ್ಯ. ಕಪ್ಪಿದ್ರಿ ಏನು ತೊಂದರೆ ಐತಿ? ಈಗ ನೀವು ನೋಡಿ ತಾಯಂದಿರದಿರಿ, ನೀವು ಎಷ್ಟು ತೊಲಿದರ ಬಂಗಾರ ಹಾಕಿಸ್ಕೊರಿ ನೀವು ತಾಳಿ, ಆದರೆ ಹಿರಿಯರು ಏನಂತಾರೆ, ಅವು ಒಂದರ ಕರೆಮಣಿ ಇದ್ರೆ ಅದು ಬಂಗಾರಕ್ಕೆ ಭೂಷಣ, ಇರದೇ ಇದ್ರೆ ಅದಕ್ಕೆ ಭೂಷಣನೇ ಇಲ್ಲ ಅಂತ. ಅದಕ್ಕೆ ಮನುಷ್ಯ ಕಲಿಯುವುದೇನೆಂದ್ರೆ ಒಳ್ಳೆಯದನ್ನು ಗುರುತಿಸುವುದು, ಏನು ದೇವರು ಏನು ಕೊಟ್ಟಾನ ಅದರಲ್ಲಿ ಸಂತೋಷ ಪಡೋದು, ಭಾಳ ಕೆಟ್ಟದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನು ದೇವರು ಕೊಟ್ಟಾನ ಅದರಲ್ಲಿ ದಿವಸ ಸಂತೋಷ ಪಡಬೇಕಷ್ಟೆ. ಒಂದು ದಿವಸ ಏನು ಕೊಟ್ಟಾನ ಇದನ್ನು ಸಂತೋಷವಾಗಿ ಮನುಷ್ಯ ಕಳೆಯುವ ಗುಣ ಕಲಿಯುವುದು. ದೇವರು ಇಷ್ಟು ಅದ್ಭುತವಾದ ಜೀವನ ಕೊಟ್ಟಾನ, ಯಾಕೆ ಪ್ರತಿನಿತ್ಯ ದುಃಖ ಪಡಬೇಕು ಹೇಳಿ ಮನುಷ್ಯನಿಗೆ? ಒಂದು ಪಕ್ಷಿ ಅದಕ್ಕೇನೂ ಇಲ್ಲ, ಯಾವ ಸೆಕ್ಯುರಿಟೀಸ್ನೂ ಇಲ್ಲ, ಮನಿ ಇಲ್ಲ, ಹೊಲ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, FD ಇಲ್ಲ. ಎಷ್ಟು ಪಕ್ಷಿ ಆಕಾಶದಲ್ಲಿ ಹಾಡ್ತಾ ಹಾಡ್ತಾ ಹಾರ್ತದೆ. ಇಷ್ಟೆಲ್ಲ ಇದ್ದ ಮನುಷ್ಯ ಯಾಕೆ ಅಳಬೇಕು ಜೀವನದಲ್ಲಿ? ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ. ದೇವರು ಏನು ಕೊಟ್ಟಾನ ಅವ ಕೊಟ್ಟಿದ್ದಕ್ಕಾಗಿ ಗುಡಿಗೆ ಹೋಗ್ತೀವಿಲ್ಲ ನಾವು. ಗುಡಿಗೆ ಎದಕ್ಕೆ ಹೋಗಬೇಕು ನಾವು? ಗುಡಿಗೆ ಎದಕ್ಕೆ ಹೋಗ್ತೀವಿ ಅಂದ್ರೆ ಒಂದು ಲಿಸ್ಟ್ ಹಿಡ್ಕೊಂಡು ಹೋಗ್ತೀವಿ ಅಷ್ಟೆ. ನಮ್ಮದು ಗುಡಿ ವಿಸಿಟ್ ಐತಿ ಅಂದ್ರೆ ಲಿಸ್ಟ್ ಐತೆ ಅಂತ ಅರ್ಥ ಅಷ್ಟೆ. ಗುಡಿ ವಿಸಿಟ್ ಐತಿ ಅಂದ್ರೆ ಲಿಸ್ಟ್ ಐತೆ ಅಂತ. ಅದು ಒಂದು ನಾಗಪ್ಪನ ಗುಡಿ ಇತ್ತು. ಆ ನಾಗಪ್ಪನ ಗುಡಿ ಮಗ್ಲು ಒಂದು ಮಾರುತಿ ಗುಡಿ. ಅವ ನಾಗಪ್ಪ ಕೇಳಿದಂತಲ್ಲ, ಈ ಜನ ನಾ ಇಲ್ಲೇ ಮಗ್ಲದೀನಿ, ಯಾವಾಗಾರ ನಾಗರ ಪಂಚಮಿಗೆ ಅಷ್ಟ ಬಂದು ಹಾಲು ಹಾಕ್ತಾರೆ ನನಗೆ, ನಿನಗೆ ಎಷ್ಟು ನಡ್ಕೊತಾರಲ್ಲ ಇವರು. ಅವ ಮಾರುತಿ ಅಂದ, ಇವರೇನು ನಮ್ಮ ಸಲುವಾಗಿ ಬಂದವರಲ್ಲ, ಕೈಯಾಗ ಲಿಸ್ಟ್ ಹಿಡ್ಕೊಂಬಂದವ್ರು, ತಮ್ಮ ಸಲುವಾಗಿ ಬಂದಾರ ಇವ್ರು. ಅವಾಗ ಅವ ನಾಗಪ್ಪ ಅಂದ, ಹೌದು ನಿನ್ನ ಕಡೆ ಬಂದಾರ ಲಿಸ್ಟ್ ತೊಗೊಂಡು ಅಂತಿರ್ತಾರಲ್ಲ, ಏನು ಬರ್ದಾರ ಲಿಸ್ಟ್ನಾಗರ? ಅವು ಏನು ಅದ ರಗಳಿ ಬರ್ಕೊಂಡು ಬಂದಿರ್ತಾವೆ, ಅದಕ್ಕೆ ಅವ್ರ ಕಡೆ ನೋಡೋಕೆ ಹೋಗೋದಿಲ್ಲ, ನಾ ಈ ಕಡೆ ಮುಖ ಮಾಡ್ಕೊಂಡು ನಿಂತಿರ್ತೀನಿ ಅಂತ. ಯಾವ ಮಾರ್ತೀರ ನಿಮ್ಮ ಕಡೆ ಹೋದಾಗ ಮುಖ ಮಾಡ್ಯಾನ ನಾವು? ನೀವು ಹೋದಾಗ ಈ ಕಡೆ ಮುಖ ಅಂದ್ರೆ ಇವ್ರು ರಗಳಿ ತೊಗೊಂಬಂದಿರ್ತಾರಂತ ಅವನಿಗೆ ಗೊತ್ತಷ್ಟು. ಅದಕ್ಕೊಂದು ಗುಡಿಗೆ ಹೋಗೋದು ಏನಾರ ಕೇಳಕ್ಕಲ್ಲ. ಇಷ್ಟೆಲ್ಲ ನೀ ಕೊಟ್ಟಿಯಲ್ಲ ಭಗವಂತನೇ, ಎಷ್ಟೋ ಜನರಿಗೆ ಕಣ್ಣಿಲ್ಲ, ನನಗೆ ಕಣ್ಣು ಕೊಟ್ಟು, ಎಷ್ಟೋ ಜನರಿಗೆ ಕಾಲಿಲ್ಲ, ಕಾಲು ಕೊಟ್ಟು, ಎಷ್ಟೋ ಮಂದಿ ಗುಡಿಸಿಲ್ಲೊಳಗೆ ಬದುಕ್ತಾರೆ, ನನಗೊಂದು ಚಲೋ ಮನೆ ಕೊಟ್ಟು, ಎಷ್ಟೋ ಮಂದಿ ಭಿಕ್ಷಾ ಬೇಡಿ ಬದುಕ್ತಾರೆ, ನಾನು ಕುಂತಲ್ಲ ಡೈನಿಂಗ್ ಟೇಬಲಿಗೆ ಪ್ರತಿನಿತ್ಯ ಪ್ರಸಾದ ಬಂದು ಬೀಳ್ತೈತಿ. ಇಷ್ಟೆಲ್ಲ ಕೊಟ್ಟಿದ್ದು ಇನ್ನೇನು ಕೇಳಿ ಹೇಳು? ನಿನ್ನ ಗುಡಿಗೆ ಬಂದಿದ್ದು ಕೇಳೋಕ್ಕಾಗೆಲ್ಲ, ನೀ ಕೊಟ್ಟ ಈ ಪ್ರಸಾದಕ್ಕಾಗಿ ಧನ್ಯವಾದ ಹೇಳಕ್ಕೆ ಬಂದಿನಂತ ಗುಡಿಗೆ ಹೋಗಬೇಕು, ಹೊರತು ಕೇಳಲಿಕ್ಕಾಗಿ ಅಲ್ಲ. ಭಗವಂತ ಕೊಟ್ಟಿದ್ದಕ್ಕಾಗಿ ಒಂದು ಧನ್ಯವಾದ ಹೇಳುವುದಷ್ಟೇ. ಬಂದು ಆರಾಮ 4 ದಿವಸ ಇದ್ದು ಚಂದ ಜಾತ್ರೆ ಮಾಡಿ ಹೋಗೋದಷ್ಟೇ. ಆರಾಮಿರೋದಿಲ್ಲ, ಏನೈತೆ ಹೇಳಿ ಜೀವನದೊಳಗೆ? ಏನು ಖಾಯಾಮಂತೂ ಇರಾಕೆ ಬಂದಿಲ್ಲ. ಏನು ಒಂದಿಷ್ಟು ದಿವಸ ಬಂದೀವಿ, ಸಂತೋಷವಾಗಿದ್ದು ನಾವು ಸಂತೋಷವಾಗಿರಬೇಕು, ನಮ್ಮ ಜೊತೆಗಿದ್ದವರು ಸಂತೋಷವಾಗಿರಬೇಕು. ಸಂತೋಷವಾಗಿ ಒಂದು ದಿವಸ ಯಾತ್ರೆ ಮುಗಿಸೋದು ಜೀವನದ್ದು. ಈ ಜಗತ್ತು ಇದೊಂಥರ ಪಿಕ್ನಿಕ್ ಸ್ಪಾಟ್ ಇದ್ದಂಗೆ. ಇದು ಏನು ಪಿಕ್ನಿಕ್ ಸ್ಪಾಟ್. ಈಗ ನಮಗೆ ಸಣ್ಣವರಿದ್ದಾಗ ಶಾಲೆಯಾಗಿ ಪಿಕ್ನಿಕ್ಕಿಗೆ ಕರ್ಕೊಂಡು ಹೋಗ್ತಿದ್ರಿಲ್ಲ, ಯಾವುದೋ ಒಂದು ಊರಿಗೆ ಪಿಕ್ನಿಕ್ಕಿಗೆ ಕರ್ಕೊಂಡು ಹೋಗ್ತಿದ್ರು. ಪಿಕ್ನಿಕ್ಕಿಗೆ ಹೋಗ್ಬೇಕಾದ್ರೆ ತಾಯಿ ಏನು ಮಾಡ್ತಿದ್ಲು ಅಂದ್ರೆ, ರೊಟ್ಟಿ ಮಾಡಿ, ಪಲ್ಯ ಮಾಡಿ, ಬುತ್ತಿ ಮಾಡಿ, ಚಲೋ ಅಡುಗೆ ಮಾಡಿ ಎಲ್ಲ ಬುತ್ತಿ ಕಟ್ಟಿ ತಾಯಿ ಏನು ಮಾಡ್ತಿದ್ಲು ಅಂದ್ರೆ ಮಗನಿಗೆ ಹೇಳ್ತಿದ್ಲು, ಈಗ ನಿನಗೇನು ಬೇಕು ಅದನ್ನು ಮಾಡಿ ಕಟ್ಟೀನಿ, ಉಣ್ಣು. ನಿನಗಷ್ಟೇ ಅಲ್ಲ, ನಿನ್ನ ಸ್ನೇಹಿತರಿಗೆ ಏನು ಬೇಕು ಅದನ್ನು ಕಟ್ಟೀನಿ. ಇದನ್ನು ತೊಗೊಂಡು ಹೋಗಿ ಚಂದ ಯಾವ ಜಾಗಕ್ಕೆ ಹೋಗಿ ಎಲ್ಲ ನೋಡಿ ಆಡಿ ಉಂಡು ತಿಂದು ಬಾ ಅಂತ ತಾಯಿ ಬುತ್ತಿ ಕೊಟ್ಟು ಕಳಿಸಿದ್ಲು. ಇದು ಪಿಕ್ನಿಕ್ಕಿಗೆ ಹೋದ ಹುಡುಗ ಹೋಗಿ ಏನು ಮಾಡ್ದಂದ್ರೆ, ಇವ ಏನು ನೋಡೋದು ಮಾಡಲಿಲ್ಲ, ಹೋದ ಕೂಡ ಅವ್ರು ಕೂಡ ಜಗಳ ತೆಗೆದು, ಇವ್ರು ಕೂಡ ಜಗಳ ತೆಗೆದು, ಅವ್ರ ಬುತ್ತಿಯಾಗ ಕೈ ಹಾಕಿದ, ತಂದು ಹಂಗೆ ಗಂಟಿತ್ತು. ಅವ್ರ ಬುತ್ತಿಯಾಗ ಕೈ ಹಾಕಿ ಅವ್ರ ಬುತ್ತಿ ಹರಿದು ತನ್ನ ಬುತ್ತಿ ಚೆಲ್ಲಿ ಅಂಗಿ ಹರ್ಕೊಂಡು ಜಗಳ ಆಡಿ ಮನೆಗೆ ಬಂತು. ಅವು ಅಂದ್ಲು, ನೀ ಉಂಡು ತಿಂದು ಚಂದ ಪಿಕ್ನಿಕ್ ಮಾಡಬಾ ಅಂತ ಕಳಿಸಿದ್ದೆ, ಇಷ್ಟು ಜಗಳ ಆಡಿ ನಿನ್ನ ಬುತ್ತಿನೂ ಉಣ್ಲಿಲ್ಲ, ಮಂದಿ ಬುತ್ತಿ ಕೈ ಹಾಕಿ ಅವ್ರದ್ದು ಹರಿದು ಹಾಳು ಮಾಡಿದೆ, ಈಗ ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸೋದಿಲ್ಲ ಅಂತಾಳೆ ತಾಯಕ್ಕೆ. ಹಂಗೆ ದೇವರು ಅನ್ನುವ ತಾಯಿ ನಮಗೆಲ್ಲ ಈ ಜಗತ್ತು ಅನ್ನೋದು ಅದೊಂದು ಪಿಕ್ನಿಕ್ ಸ್ಪಾಟ್ ಇದು. ಇಲ್ಲಿ ಪಿಕ್ನಿಕ್ಕಿಗೆ ಕಳಿಸ್ಯಾಳಕ್ಕೆ. ನಮಗೇನು ಬೇಕು ಎಲ್ಲ ನಮ್ಮ ಮುಡಿಯೊಳಗಿಟ್ಟು ದೇವ ಅನ್ನುವಂಥ ತಾಯಿ ಕಳಿಸ್ಯಾಳ. ನಾವು ಸಂತೋಷವಾಗಿ ಉಂಡು ತಿಂದು ಇನ್ನೊಬ್ಬರಿಗೆ ಉಂಡು ತಿಂದು ಸಂತೋಷವಾಗಿ ಇರಾಕೆ ಬಿಟ್ಟು ಚಂದ ಹೋದ್ವಿ, ಮತ್ತು ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸ್ತಾರೆ. ಮತ್ತು ಇಲ್ಲಿ ಅದು ಇದು ಜಗಳ ಮಾಡಿ ಇನ್ನೊಬ್ಬರಿಗೆ ಜಗಳ ಹಚ್ಚಿ ಊರು ತುಂಬ ಬೆಂಕಿ ಇಟ್ಟು ಹೋದಿ ದೇವ್ರಂತನೇ ಇಟ್ಟಿದ್ದೀವ್ರ ಲಾಸ್ಟ್ ಪಿಕ್ನಿಕ್ ಅಂತ. ಯಾರೂ ಹೇಳೋದು ಬೇಕಾಗಿಲ್ಲ, ನಾವೇ ತಿಳ್ಕೊಂಬಿಡೋದು ನಾ ಮುಂದಿನ ಪಿಕ್ನಿಕ್ಕಿಗೆ ಬರ್ತೀನೋ ಇಲ್ಲಂತ. ದೇವ್ರು ಹೇಳೋದು ಬೇಡ, ನನಗೆ ಗೊತ್ತಾಗಬೇಕು ಅಷ್ಟ. ಅದನ್ನು
ಹಂಗೊಂದು ಪಿಕ್ನಿಕ್ ಸ್ಪಾಟು 4 ದಿವಸ ಬಂದೀವಿ, ಚಂದ ಉಂಡು ತಿಂದು ಸಂತೋಷವಾಗಿ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಕೇಳಿ ಒಳ್ಳೆಯದನ್ನು ನೋಡಿ ಹೋಗುವುದಷ್ಟೇ. ಇದು ನಿಮ್ಮದೊಂದು ಶ್ರೀಗಂಧದ ಸಂಸ್ಥೆ, ಹೆಸರು ಅಷ್ಟೇ ಚಂದ, ಮತ್ತು ನಿಮ್ಮ ಊರಿನ ಹೆಸರು ಅಷ್ಟೇ ಚಂದ. ಅವ್ರು ಹೇಳಿದ್ರಲ್ಲ, ಅಜ್ಜವರು 3 ವರ್ಷ ಕಾಯಿಸಿದ್ರು ನಮಗೆ ಶಿವಮೊಗ್ಗಕ್ಕೆ ಬರಾಕಂತ. ಮತ್ತು ನಿಮ್ಮಂಥ ಒಳ್ಳೆಯ ಜನರಿರುವ ಊರಿಗೆ ಬರಾಕೂ ಪುಣ್ಯ ಬೇಕಾಗ್ತೈತೆ ಒಮ್ಮೆ ಜಲ್ದಿ ಬರಬೇಕಾದ್ರೆ. ಮತ್ತು ಇಷ್ಟು ಒಳ್ಳೆಯ ಜನ ಇಷ್ಟು IPL ನಡೆದಾಗ ಯಾರು ಪ್ರವಚನಕ್ಕೆ ಬರ್ತಾರೆ ಹೇಳ್ರಿ? ಇದನ್ನೆಲ್ಲ ನಡೆದಾಗೂ ಪ್ರವಚನ ಕೇಳಕ್ಕೆ ಕುಂತಿರಲ್ಲ. ಈಗ ಹಿಂದಕ್ಕೆ ಯುಗಗಳಂತ ಮಾಡಿದರು, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈಗ ಯಾವ್ದೈತಿದು ಕಲಿಯುಗ ಅಂತೀವಿ ನಾವು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ಹೇಳ್ತೀವಲ್ಲ, ಇದು ಸತ್ಯಯುಗ, ಇದು ತ್ರೇತಾಯುಗ, ಇದು ದ್ವಾಪರ ಯುಗ, ಇದು ಕಲಿಯುಗ ಅಂತ ಯಾರು ಡಿವೈಡ್ ಮಾಡ್ಯಾರ? ಯಾವ ಆಧಾರದ ಮೇಲೆ ಡಿವೈಡ್ ಮಾಡ್ತೀರಿ? ಏನು ಸತ್ಯಯುಗದೊಳಗೆ ಉದಯಿಸಿದ ಸೂರ್ಯ ಬೇರೆ, ಕಲಿಯುಗದಲ್ಲಿ ಉದಯಿಸಿದ ಸೂರ್ಯ ಬೇರೆ ಅದನೇನು? ಸತ್ಯಯುಗದಲ್ಲಿ ಹರಿದ ನದಿಗಳು ಬೇರೆ, ಕಲಿಯುಗದಲ್ಲಿ ಹರಿದ ನದಿಗಳು ಬೇರೆ ಅದಾವೆ? ಸತ್ಯಯುಗದಲ್ಲಿರುವ ಗಾಳಿ ಭೂಮಿ ಬೇರೆ, ಕಲಿಯುಗದಲ್ಲಿರುವ ಗಾಳಿ ಬೇರೆ ಐತೇನು? ಏನೂ ಇಲ್ಲ. ಸತ್ಯಯುಗ ಕಲಿಯುಗ ಮಾಡಿದ್ದು ಸೂರ್ಯ, ಗಾಳಿ, ಬೆಳಕು, ಕ್ಯಾಲೆಂಡರ್ ಅಲ್ಲ. ಒಬ್ಬ ಕವಿ ಬರಿತಾನ, ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಯ ಕರೋತಿ ಕಿಮ್ಮನ್. ಸತ್ಯಯುಗ, ದ್ವಾಪರಯುಗ, ತ್ರೇತಾಯುಗ, ಕಲಿಯುಗ ಅಂತ ನಾವೇನು ಮಾಡ್ತೀವಲ್ಲ, ಸತ್ಯಯುಗ ಕಲಿಯುಗ ಬೇರೆ ಅಲ್ಲ. ಸತ್ಯಯುಗದೊಳಗಿರುವ ಸೂರ್ಯ, ಕಲಿಯುಗದೊಳಗಿರುವ ಸೂರ್ಯ ಬೇರೆ ಅಲ್ಲ. ಸತ್ಯಯುಗದೊಳಗಿರುವ ಭೂಮಿ, ಕಲಿಯುಗದೊಳಗಿರುವ ಭೂಮಿ ಬೇರೆ ಅಲ್ಲ. ಯಾವಾಗ ಕಲಿಯುಗವು ಸತ್ಯಯುಗವಾಗ್ತೈತಿ ಅಂದ್ರೆ, ಯಾರ ಹೃದಯದಲ್ಲಿ ಪ್ರೇಮ, ಮಾತಿನಲ್ಲಿ ಮಮತೆ, ಅವನ ಅಂಗಾಂಗಗಳು, ಅವನ ಕಾಯಿ ಎಲ್ಲ ಇನ್ನೊಬ್ಬರ ದುಃಖಕ್ಕೆ ಕಣ್ಣೀರು ಒರೆಸಲಿಕ್ಕೆ ಮಿಡಿತೈತಲ್ಲ, ಆ ಜನರಿರುವ ಊರೆಲ್ಲ ಅದು ಸತ್ಯಯುಗದ ಊರುಗಳೇ, ಅದು ಕಲಿಯುಗ ಅಲ್ಲ ಅಂತ. ಎದೆಯೊಳಗೊಂದಿಷ್ಟು ಪ್ರೇಮ ಇರಬೇಕು, ಮಾತಿನೊಳಗೊಂದಿಷ್ಟು ಮಧುರತೆ ಇರಬೇಕು, ನನ್ನ ದೇಹ ಇನ್ನೊಬ್ಬರ ಕಣ್ಣೀರು ಒರೆಸಕ್ಕೆ ಒಂದಿಷ್ಟು ಮಡಿತಿರಬೇಕು. ಹಿಂಗಿತ್ತು ಅಂದ್ರೆ ಅದೇ ಸತ್ಯಯುಗ ಅಷ್ಟೆ. ಅದಕ್ಕೆ ಈ ಶ್ರೀಗಂಧ ಅನ್ನುವಂಥ ಸಂಸ್ಥೆ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದೆ. ಇದು ಬೆಳೀಲಿ, ಇಂಥ ಒಳ್ಳೆಯ ಕಾರ್ಯಗಳು ಸದಾ ಹಬ್ಬಲಿ ಅಂತ ಹೇಳಿ ಒಳ್ಳೆಯ ಮಾತುಗಳನ್ನು ಸದಾ ಕೇಳ್ತಿರ್ಬೇಕಷ್ಟೆ. ಯಾರ ಹೇಳಿ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಂತಲ್ಲ, ದೊಡ್ಡವರು, ಶರಣರು, ಸಂತರು, ಯಾರ ಬಾಯಿಂದ ಒಳ್ಳೆಯ ಮಾತು ಬರ್ತದೆ ಅದನ್ನು ಸದಾ ಕೇಳ್ತಿರ್ಬೇಕು. ಈಗ ನೀವು ಅಂಗಡಿಗೆ ಹೋಗ್ತೀರಿ, ಅಂಗಡಿಗೆ ಹೋದಾಗ ನೀವೊಂದು ಚಲೋ ಮೊಬೈಲ್ ತೊಗೊತೀರಿ. ಮೊಬೈಲ್ ತೊಗೊಂಡ ಮೇಲೆ ಅದಕ್ಕೊಂದು ಮ್ಯಾನ್ಯುವಲ್ ಅಂತ ಕೊಡ್ತಾರೆ ಅವರು. ಏನದು ಮ್ಯಾನ್ಯುವಲ್ ಅಂದ್ರೆ ಹೌ ಟು ಯೂಸ್ ಇಟ್ ಅಂತ. ಏನಂತ? ಹೌ ಟು ಯೂಸ್ ಇಟ್ ಅಂದ್ರೆ ಸುಮ್ಮನೆ ಒಂದು 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಇದ್ದು ಕೆಡುವಂಥ ಮೊಬೈಲ್ ತೊಗೊಂಡ್ರನ ಅದಕ್ಕೊಂದು ಹೌ ಟು ಯೂಸ್ ಇಟ್ ಅಂತ ಮ್ಯಾನ್ಯುವಲ್ ಇರ್ತೈತಿ. ಒಂದು 100 ವರ್ಷ ಈ ಭೂಮಿಯ ಮೇಲೆ ಬದುಕುವಂಥ ದೇವರು ಕೊಟ್ಟ ಈ ದೇಹಕ್ಕೊಂದು ಮ್ಯಾನ್ಯುವಲ್ ಬೇಕಲ್ಲ, ಇದು ಹೌ ಟು ಯೂಸ್ ಇಟ್ ಅಂತ ಗೊತ್ತಿರದೆ ಇದ್ದರೆ ಇದು ಕೆಟ್ಟು ಹೋಗ್ತೈತಿ. ಅದಕ್ಕೆ ಶರಣರ ಮಾತುಗಳು ನಮಗೇನು ಕಲಿಸ್ಕೊಡ್ತಾವಂದ್ರೆ ಹೌ ಟು ಯೂಸ್ ಇಟ್ ಅಂತ. ಇದೊಂದು ಮ್ಯಾನ್ಯುವಲ್ ಇದ್ದಂಗೆ. ಅದಕ್ಕಂಥವರ ಮಾತಿನ ದಾರಿಯಲ್ಲಿ, ಬೆಳಕಿನ ಮಾತಿನಲ್ಲಿ ನಾವು ನಡೆದ್ರೆ ನಮ್ಮೆಲ್ಲರ ಬದುಕು ಬೆಳಕಾಗ್ತದೆ ಅನ್ನುವಂಥ ಮಾತು ಹೇಳಿ ತಮಗೆಲ್ಲ ವಂದಿಸಿ ನಮ್ಮ ಮಾತು